ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಟಿ ಮತ್ತು ಸಿಇಟಿ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಇದು ಲಾಸ್ಟ್ ಮಿನಿಟ್ ರಿವಿಷನ್ ಆಗಿದೆ. ಅಂದ್ರೆ ಪ್ರಮುಖವಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸೈಕಾಲಜಿಗೆ ಸಂಬಂಧಪಟ್ಟಂತೆ ಟಿಇಟಿಯಲ್ಲಿ ಕೇಳಬಹುದಾದಂತಹ ಸಂಭವನೀಯ ಅಂಶಗಳ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಇದು ಮತ್ತೆ ರೈಟಿಂಗ್ ನೋಟ್ಸ್ ಆಗಿರ್ತದೆ. ಇದನ್ನ ಪ್ರಮುಖವಾಗಿ ಒಂದೊಂದಾಗಿ ಅಧ್ಯಯನ ಮಾಡ್ಕೊತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಹಾಗಾದ್ರೆ ನೋಡಿ, ಮನೋವಿಜ್ಞಾನದ ಪರಿಕಲ್ಪನೆಯನ್ನ ನೋಡಿದಾಗ, ಮನೋವಿಜ್ಞಾನವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸೈಕಾಲಜಿ ಎಂದು ಕರೆಯುತ್ತಾರೆ. ಏನು ಸೈಕಾಲಜಿ ಅಂತ ಹೇಳಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಕರೀತಾರೆ. ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇದು ಪ್ರಶ್ನೆ ಕೂಡ ಆಗಿದೆ. ಏನೋ ಸೈಕಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆ 2 ಪದಗಳಿಂದ ಬಂದಿದೆ. ಒಂದು ಸೈಕೋ ಮತ್ತು ಇನ್ನೊಂದು ಲೋಗೋಸ್ ಅನ್ನುವಂಥದ್ದು. ಸೈಕೆ ಮತ್ತು ಲೋಗೋಸ್ ಎಂಬುವಂತಹ 2 ಪದಗಳಿಂದ ಬಂದಿದೆ. ಸೈಕೆ ಎಂದರೆ ಆತ್ಮ. ಸೈಕೆ ಈ ಪದದ ಅರ್ಥ ಏನು ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಲೋಗೋಸ್ ಎಂದರೆ ಅಧ್ಯಯನ. ಆತ್ಮದ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿ ನಾವು ಪ್ರಮುಖವಾಗಿ ಇಲ್ಲಿ ತಿಳ್ಕೊಬಹುದಾಗ್ತದೆ. ಹಾಗಾದ್ರೆ ಈ ಮನೋವಿಜ್ಞಾನ ಎಂಬುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ಒಂದು ಕೀರ್ತಿ ಮನೋವಿಜ್ಞಾನಿ ಯಾರಿಗೆ ಸಲ್ತದಂದ್ರೆ ರುಡಾಲ್ಫ್ ಗೆಟ್ಲೆ ಅವರಿಗೆ. ರುಡಾಲ್ಫ್ ಗೆಟ್ಲೆ ಎನ್ನುವಂತಹ ಒಬ್ಬ ಮನೋವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನ ಎನ್ನುವಂತಹ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. 1590ರಲ್ಲಿ ಮನೋವಿಜ್ಞಾನ ಎಂಬುವಂತಹ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ಕೀರ್ತಿ ಸಲ್ಲುತ್ತದೆ. ಮನೋವಿಜ್ಞಾನವು ಹಿಂದಿನ ಕಾಲದಲ್ಲಿ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ನಂತರದಲ್ಲಿ ಇದನ್ನ ಏನ್ ಮಾಡಿದೆ ಅಂದ್ರೆ ತತ್ವಶಾಸ್ತ್ರದಿಂದ ಮನೋವಿಜ್ಞಾನವನ್ನ ಬೇರ್ಪಡಿಸಿ ಒಂದು ಸಪರೇಟ್ ಆಗಿ ಏನ್ ಮಾಡಿದ್ರು, ಒಂದು ಅಧ್ಯಯನವಾಗಿ ಮಾಡಿದ್ರು. ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಇದು ಕೂಡ ಕ್ವಶನ್ ಕೇಳುತ್ತಾರೆ. ಮನೋವಿಜ್ಞಾನವು ಪ್ರಾಚೀನವಾಗಿ ಯಾವ ಒಂದು ಶಾಸ್ತ್ರದ ಭಾಗವಾಗಿತ್ತು ಅಂತ ಹೇಳಿ, ಯಾವ ಶಾಸ್ತ್ರದ ಭಾಗವಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಅಂತ ಹೇಳಿ ಕೂಡ ಪ್ರಶ್ನೆನ ಕೇಳ್ತಾರೆ. ವುಡ್ರಾವರ್ತ್ ರವರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಮೊದಲಿಗೆ ಮನೋವಿಜ್ಞಾನವು ಆತ್ಮವನ್ನು ಕಳೆದುಕೊಂಡು, ನಂತರ ಮನಸ್ಸನ್ನು ಕಳೆದುಕೊಂಡು, ತದನಂತರ ಪ್ರಜ್ಞೆಯನ್ನು ಕಳೆದುಕೊಂಡು, ಕೊನೆಯದಾಗಿ ವರ್ತನೆಯನ್ನು ಅವಲಂಬಿಸಿದೆ. ಇದು ಮನೋವಿಜ್ಞಾನವು ಬೆಳೆದು ಬಂದ ಹಾದಿ ಅಥವಾ ಬೆಳೆದು ಬಂದ ದಾರಿ ಅಂತ ಕರಿತೀವಿ. ಮೊದಲು ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಅಂತ ಕರೆದ್ರು. ನಂತರ ಆತ್ಮದ ಅಧ್ಯಯನವನ್ನ ಕಳೆದುಕೊಂಡು, ನಂತರದಲ್ಲಿ ಮನಸ್ಸನ್ನು ಕಳೆದುಕೊಂಡು, ತದನಂತರದಲ್ಲಿ ಪ್ರಜ್ಞೆನ ಕಳೆದುಕೊಂಡು, ನಂತರದಲ್ಲಿ ಪ್ರೆಸೆಂಟ್ ಆಗಿ ವರ್ತನೆಯನ್ನ ಹೊಂದಿದೆ ಅಂತ ಹೇಳಿ ವುಡ್ವರ್ತ್ ರವರು ಏನ್ ಮಾಡ್ತಾರೆ ಅಂದ್ರೆ ಮನೋವಿಜ್ಞಾನದ ಬಗ್ಗೆ ಕುರಿತು ಒಂದು ತಮ್ಮ ವ್ಯಾಖ್ಯೆಯನ್ನ ನೀಡ್ತಾರೆ. ಹಾಗಾದ್ರೆ ಮನೋವಿಜ್ಞಾನವು ಸಾಗಿ ಬಂದ ದಾರಿ ಆಗ್ಲೇ ಹೇಳಿದೆ. ಮನೋವಿಜ್ಞಾನವು ಮೊದಲು ಆತ್ಮ, ನಂತರ ಮನಸ್ಸು, ನಂತರ ಪ್ರಜ್ಞೆ, ನಂತರ ವರ್ತನೆಯ ಅಧ್ಯಯನ ಅಂತ ಹೇಳಿ ಗುರುತಿಸಿಕೊಂಡು ಬಂತು. ಇದು ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಅಂತ ಹೇಳಿ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರಟಿಸ್, ಗ್ರೀಕ್ ನ ತತ್ವಜ್ಞಾನಿಗಳು, ತ್ರಿಮೂರ್ತಿಗಳು ಅಂತ ಹೇಳಿ ಕರಿತೀವಿ. ಇವ್ರೇನ್ ಮಾಡಿದ್ರು, ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಅಂತ ಹೇಳಿ ಕರೆದ್ರು. ಮನಸ್ಸಿನ ಅಧ್ಯಯನ ಅಂತ ಕರೆದವರು ಡಾಂಟೆರವ್ರು ಏನ್ ಮಾಡ್ತಾರೆ, ಮನೋವಿಜ್ಞಾನವನ್ನ ಮನಸ್ಸಿನ ಅಧ್ಯಯನ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿ ಎ.ಬಿ. ಟೀಸ್ನರ್ ಮತ್ತು ವಿಲ್ಹೆಲ್ಮ್ ವೂಂಟ್ ಅವರು, ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇವ್ರೇನ್ ಮಾಡ್ತಾರೆ, ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿ ಹೇಳ್ತಾರೆ. ನಂತರದಲ್ಲಿ ವರ್ತನೆ, ಜೆ.ಬಿ. ವ್ಯಾಟ್ಸನ್ ಅವರು ಪ್ರೆಸೆಂಟ್ ಆಗಿ ಇದನ್ನ ವರ್ತನೆಯ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಪ್ರಾಚೀನವಾಗಿ ಮನೋವಿಜ್ಞಾನ ಯಾವುದರ ಅಧ್ಯಯನ ಅಂತ ಕರಿತಾ ಇದ್ವಿ ಅಂದ್ರೆ ಅದನ್ನ ನಾವು ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ವಿ. ಆದರೆ ಆಧುನಿಕವಾಗಿ ಮನೋವಿಜ್ಞಾನವನ್ನ ಯಾವುದರ ಅಧ್ಯಯನ ಅಂತ ಕರಿತೀವಿ ಅಂದ್ರೆ ಅದನ್ನ ವರ್ತನೆಯ ಅಧ್ಯಯನ ಅಂತ ಹೇಳಿ ಕರಿತೀವಿ ಅಂತ ಹೇಳುವುದು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ. ಮನೋವಿಜ್ಞಾನದಲ್ಲಿ ವರ್ತನೆ ಎನ್ನುವಂತಹ ಪದವನ್ನ ಅತಿ ಹೆಚ್ಚು ಪ್ರಚಾರಗೊಳಿಸಿದಂತಹ ವ್ಯಕ್ತಿ ಯಾರು? ಮನೋವಿಜ್ಞಾನದಲ್ಲಿ ವರ್ತನೆ ಎನ್ನುವಂತಹ ಒಂದು ಪದವನ್ನ ಹೆಚ್ಚಿಗೆ ಬಳಕೆಯಲ್ಲಿ ತಂದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಜೆ.ಬಿ. ವ್ಯಾಟ್ಸನ್ ರವರು ಅಂತ ಕರಿತೀವಿ. ಇವರು ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಹೇಳಿ ಹೇಳಿದಂತಹ ಮನೋವಿಜ್ಞಾನಿಗಳಾಗಿದ್ದಾರೆ. ಹಾಗಾದರೆ ವರ್ತನೆ ನೋಡಿ, ಪ್ರಮುಖವಾಗಿ ಪ್ರಜ್ಞೆ, ಅರೆಪ್ರಜ್ಞೆ ಮತ್ತು ಅಪ್ರಜ್ಞೆ, ಈ 3 ಪ್ರಕಾರದಲ್ಲಿ ಏನೋ ಒಂದು ಪರಿಕಲ್ಪನೆಯನ್ನು ನೀಡಿದವರು ಯಾರಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು. ಸಿಗ್ಮಂಡ್ ಫ್ರೈಡ್ ತಮ್ಮ ಮನೋವಿಶ್ಲೇಷಣಾ ಪಂಥದಲ್ಲಿ ಈ ರೀತಿಯಲ್ಲಿ ಪ್ರಜ್ಞೆ, ಅರೆಪ್ರಜ್ಞೆ ಮತ್ತು ಅಪ್ರಜ್ಞೆ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಸಿಗ್ಮಂಡ್ ಫ್ರೈಡ್ ರವರು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ತಿಳಿಸ್ತಾರೆ. ಸಿಗ್ಮಂಡ್ ಫ್ರೈಡ್ ರವರನ್ನು ನಾವು ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಮನೋವಿಜ್ಞಾನದ ಪಿತಾಮಹ ಯಾರಂದ್ರೆ ಸಿಗ್ಮಂಡ್ ಫ್ರೈಡ್. ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್ ವೂಂಟ್. ಇಲ್ಲಿ ಪ್ರಶ್ನೆಗಳು ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಸಂಭವ ಇರ್ತದೆ. ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್, ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್ ವೂಂಟ್, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಥಾರ್ನ್ಡೈಕ್ ಅಂತ ಕರಿತೀವಿ. ಬರೀ ಕೇವಲ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಂದ್ರೆ ಅದು ಪೆಸ್ಟಾಲಜಿ ಅಂತ ಹೇಳಿ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾದ್ರೆ ನಂತರದ ಪ್ರಶ್ನೆ ಹೀಗಿದೆ,
ವಿಲ್ಹೆಲ್ಮ್ ವೂಂಟ್ ರವರಿಗೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಅದಕ್ಕೆ ಕಾರಣ ಏನು? ಯಾಕೆ ಕರೀತಾರೆ ಅವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯೋದು? ಎದಕ್ಕೆ ಕರೀತಾರೆ ಅಂದ್ರೆ, ಇವರು 1879ರಲ್ಲಿ ಜರ್ಮನಿ ದೇಶದಲ್ಲಿ ಲಿಪ್ಸಿಗ್ ನಲ್ಲಿ ಎನ್ನುವಂತಹ ಸ್ಥಳದಲ್ಲಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಪ್ರಾರಂಭ ಮಾಡಿದಕ್ಕಾಗಿ ಆತನನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. 1879ರಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೊದಲ ಪ್ರಯೋಗಶಾಲೆಯನ್ನ ಏನ್ ಮಾಡ್ತಾನೆ, ಜರ್ಮನಿ ದೇಶದ ಲಿಪ್ಸಿಗ್ ನಲ್ಲಿ ತೆರಿತಾನೆ. ಅದಕ್ಕೋಸ್ಕರ ವಿಲ್ಹೆಲ್ಮ್ ವೂಂಟ್ ರವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಹಾಗಾದ್ರೆ ಥಾಂಡ್ರೇಕ್ ರವರ ಪ್ರಸಿದ್ಧ ಹೇಳಿಕೆ, ಥಾಂಡೇಕ್ ಅವ್ರು ಏನ್ ಹೇಳ್ತಾರೆ, ಮನೋವಿಜ್ಞಾನ ಪಿತಾಮಹದಂತಹ ಥಾಂಡೇಕ್ ಅವ್ರು ಹೇಳ್ತಾರೆ ಏನಂದ್ರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಅಂತ ಹೇಳ್ತಾರೆ. ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ವ್ಯಾಖ್ಯಾನ ನೀಡ್ತಾರೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತಹ ಥಾಂಡೇಕ್ ರವರು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹರಾದಂತಹ ಇವರು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಎನ್ನುವಂತಹ ಒಂದು ಅಂಶವನ್ನ ತಿಳಿಸ್ಕೊಡ್ತಾರೆ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಪ್ರಮಾದ ಎಂದರೆ ತಪ್ಪುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗುತ್ತೆ ಅಂದ್ರೆ, ತಪ್ಪುಗಳ ಅರಿವು ಉಂಟಾಗಿ ಪ್ರಯತ್ನಗಳಿಂದ ಏನಾಗ್ತದೆ, ಸರಿ ಒಂದು ದಾರಿಯಲ್ಲಿ ಹೋಗಬಹುದು ಅಂತೇಳಿ ಇವರು ಕೂಡ ಏನ್ ಮಾಡ್ತಾರೆ, ತಿಳಿಸ್ತಾರೆ. ಹಾಗಾದ್ರೆ ಕ್ರೋ ಅವರು ಹೇಳ್ತಾರೆ, ಪರಿಸರ ಮತ್ತು ಅವುಗಳ ಅಂತರದ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದೇ ಒಂದು ಮನೋವಿಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಿಸಿದಂತಹ ವ್ಯಾಖ್ಯೆ ನೀಡಿದಂತಹ ಒಬ್ಬ ಮನೋವಿಜ್ಞಾನಿ ಕ್ರೋ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊತೀವಿ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳಿದುಕೊಂಡಾಗ ನೋಡಿ, ಅದರ ಅರ್ಥ ಹೇಗಿದೆ. ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೂ ತನ್ನ ಕಲಿಕೆಯ ಅನುಭವಗಳನ್ನ ಅಧ್ಯಯನ ಮಾಡುವಂತಹ ಪ್ರಕ್ರಿಯೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೂ ಅಲ್ಲಿ ಅದರ ನಡುವೆ ಆದಂತಹ ಕಲಿಕೆಯ ಅನುಭವಗಳಿಂದವೆ. ಆ ಅನುಭವಗಳನ್ನ ಅಧ್ಯಯನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಿದ್ದಾರೆ, ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಮನೋವಿಜ್ಞಾನದ ಶಾಖೆಯನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಕ್ರಿಯೆಗಳಂತಹ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಗಳ ಇವುಗಳಿಗೆ ಸಂಬಂಧಿಸಿದಂತಹ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಇವರು ಅಭಿಪ್ರಾಯವನ್ನ ಪಡ್ತಾರೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ಎರಡು ಪದಗಳ ಸಂಗಮವಾಗಿದೆ. ಅಂದ್ರೆ ಶಿಕ್ಷಣ ಮತ್ತು ಮನೋವಿಜ್ಞಾನ ಎರಡು ಪದಗಳು ಸೇರಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಗುರುತಿಸ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖವಾಗಿ ಈ ಕೆಳಗಿನ ಅಂಶಗಳಿಗೆ ನಿರ್ಧರಿಸುತ್ತದೆ. ಏನಂದ್ರೆ ಗುರಿಗಳು ಮತ್ತು ಸಾಧಿಸುವಂತಹ ಕ್ರಮ ಈ ಅಂಶಗಳ ಬಗ್ಗೆ ಪ್ರಮುಖ ಪರಿಕಲ್ಪನೆಯನ್ನ ನೀಡುತ್ತದೆ. ಹಾಗಾದ್ರೆ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು, ಯಾವ ರೀತಿ ನಾವು ವರ್ತನೆಯನ್ನ ಅಧ್ಯಯನ ಮಾಡಬಹುದು? ಹಾಗಾದ್ರೆ ನೋಡಿ, ಅಂತರವಲೋಕನ ಅಂತ ಹೇಳಿ ಕರಿತೀವಿ. ಏನಿದು ಅಂತರವಲೋಕನ ಅಂದ್ರೆ? ಇಂಟ್ರೋಸ್ಪೆಕ್ಷನ್ ಮೆಥಡ್. ಅಂತರವಲೋಕನ ವಿಧಾನವು ಇದು ಇಂಟ್ರೋಸ್ಪೆಕ್ಷನ್, ಆಂಗ್ಲ ಭಾಷೆಯ ಇಂಟ್ರೋಸ್ಪೆಕ್ಷನ್ ಎಂಬ ಪದದ ಸಮಾನ ಅರ್ಥ ಹೊಂದಿರುವಂತಹ ಪದವಾಗಿದೆ. ಇದು ಇಂಟ್ರೋ ಮತ್ತು ಸ್ಪೆಕ್ಷನ್ ಎನ್ನುವಂತಹ ಎರಡು ಪದಗಳಿಂದ ಬಂದಿದೆ. ಇಂಟ್ರೋ ಅಂದ್ರೆ ಒಳಹೊಕ್ಕು, ಸ್ಪೆಕ್ಷನ್ ಅಂದ್ರೆ ನೋಡುವುದು, ಅಂದ್ರೆ ನಿನ್ನನ್ನು ನೀನು ಒಳಹೊಕ್ಕು ನೋಡು ಎನ್ನುವಂತಹ ಒಂದು ಅರ್ಥವನ್ನು ಕೂಡ ಇದು ಮಾಡ್ತದೆ ಅಂದ್ರೆ ಕೊಡ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಅಂತರಂಗದ ಅನುಭವಗಳನ್ನ ಸ್ವತಃ ತಾನೇ ಒಳಹೊಕ್ಕು ನೋಡುವುದಾಗಿದೆ. ಇದಕ್ಕೆ ಅಂತರವಲೋಕನ ಪದ್ಧತಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯಲ್ಲಿ ಅಂತರದಲ್ಲಿ ಅಂದ್ರೆ ಒಳಗಿರುವಂತಹ ಒಂದು ವರ್ತನೆಗಳಾಗಿರ್ಬೋದು, ಭಾವನೆಗಳನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಾಮಾಣಿಕರು ಏನ್ ಮಾಡ್ತಾರೆ, ಇದು ಹೆಚ್ಚು ಅಂದ್ರೆ ಪ್ರಾಮಾಣಿಕರಿಗೆ ಸೂಕ್ತವಾದಂತಹ ಒಂದು ವಿಧಾನವಾಗಿದೆ. ಯಾಕಂದ್ರೆ ತಮ್ಮೊಳಗಿರುವಂತಹ ಒಂದು ಅಂಶಗಳನ್ನ ತಾವು ಏನೋ ಪ್ರಾಮಾಣಿಕವಾಗಿ ಹೇಳ್ಬಹುದು ಎನ್ನುವಂತಹ ಒಂದು ಸಂಭವದಿಂದ ಇದೇನಾಗ್ತದೆ, ಪ್ರಾಮಾಣಿಕರಿಗೆ ಅತಿ ಹೆಚ್ಚು ಸೂಕ್ತವಾದಂತಹ ಒಂದು ವಿಧಾನ ಅಂತ ಕರೀಬಹುದು. ಹಾಗಾದ್ರೆ ಈ ಅಂತರವಲೋಕನ ಎನ್ನುವಂತ ವಿಧಾನದ ಪ್ರತಿಪಾದಕರು ಎ ಬಿ ಟೀಶ್ನರ್ ಅವರು ಅಂತರವಲೋಕನ ಎಂಬುವಂತ ವಿಧಾನದ ಪಿತಾಮಹ ಅಂತೇಳಿ ಅಥವಾ ಪ್ರತಿಪಾದಕರು ಅಂತ ಹೇಳಿ ನಾವು ಕರಿತೀವಿ. ಅಂತರವಲೋಕನ ವಿಧಾನವು ಎಲ್ಲಾ ವಿಧಾನಗಳಲ್ಲಿ ಅತ್ಯಂತ ಪ್ರಾಚೀನ ವಿಧಾನವಾಗಿದೆ. ಇದು ಪ್ರಾಚೀನ ಕಾಲದಲ್ಲಿ ಸತ್ಯ ಹೇಳೋರು ಹಂಗಿರ್ತಿದ್ರು. ಈಗೇನೋ ವ್ಯಕ್ತಿ ತನ್ನ ಅವಶ್ಯಕತೆಗೆ ಬಂದ ಹಾಗೆ ತನ್ನ ವರ್ತನೆಯನ್ನ ಬದಲಾಯಿಸುವಂತಹ ಸಾಧ್ಯತೆ ಇರುವುದರಿಂದ ಇದು ಅಷ್ಟೊಂದು ಈಗ ಪ್ರೆಸೆಂಟ್ಲಿ ಅಷ್ಟೊಂದು ಸೂಕ್ತವಾಗಿ ಬೆಳೀತಾ ಇಲ್ಲ. ಹಾಗಾದ್ರೆ ಅವಲೋಕನ ವಿಧಾನವನ್ನು ಈ ಸಂದರ್ಭದಲ್ಲಿ ವಿಮರ್ಶೆ ಮಾಡಿಕೊಳ್ಬಹುದು. ಯಾವಾಗ ಅಂತರವಲೋಕನವನ್ನ, ಉದಾಹರಣೆಗೆ ಅತಿಯಾದ ಕೋಪ ಬಂದಾಗ ನಾವು ಅಂತರವಲೋಕನ ಪದ್ಧತಿಯನ್ನು ಬಳಸಬಹುದು. ಸಂತೋಷವಾದಾಗ, ದುಃಖವಾದಾಗ ಅಂದ್ರೆ ಭಾವನಾತ್ಮಕ ಕ್ರಿಯೆಗಳು ಉಂಟಾಗುವಂತಹ ಸಂದರ್ಭದಲ್ಲಿ ನಾವು ಅಂತರವಲೋಕನ ವಿಧಾನವನ್ನು ನಾವು ಬಳಸಬಹುದಾಗ್ತದೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯು ತನ್ನ ಆಂತರಿಕ ಭಾವನೆಗಳನ್ನ, ವಿಚಾರಗಳನ್ನ ಅಧ್ಯಯನ ಮಾಡುವುದಕ್ಕೆ ಏಕೈಕ ವಿಧಾನ ಅಂತ ಹೇಳಿ, ಅಂದ್ರೆ ಒಬ್ಬ ವ್ಯಕ್ತಿಯ ತನ್ನ ಆಂತರಿಕ ಭಾವನೆಗಳನ್ನ
ವಿಚಾರಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಅಂತರವಲೋಕನ ವಿಧಾನ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹಾಗಾದ್ರೆ ಎರಡನೇದಾಗಿ ವೀಕ್ಷಣಾ ವಿಧಾನ. ವೀಕ್ಷಣಾ ವಿಧಾನಕ್ಕೆ ಏನು ಇರುವಂತ ಇನ್ನೊಂದು ಹೆಸರು ಏನಂದ್ರೆ ಅವಲೋಕನ ಅಂತ ಕರಿತೀವಿ. ವೀಕ್ಷಣಾ ವಿಧಾನ ಅಂದ್ರೂ ಒಂದೇ, ಅವಲೋಕನ ಅಂದ್ರೂ ಒಂದೇ. ಅವಲೋಕನ ಅಂತ ಕರಿತೀವಿ. ಹಾಗಾದ್ರೆ ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನ ಉದ್ದೇಶ ಪೂರ್ವಕವಾಗಿ ವೀಕ್ಷಣೆ ಮಾಡುವುದನ್ನು ನಾವು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಕರಿತೀವಿ. ಒಂದು ನಿಯಂತ್ರಿತ ಸನ್ನಿವೇಶವನ್ನ ಸೃಷ್ಟಿಸಿ ಅಲ್ಲಿ ಆ ಮಗುವಿನ ವರ್ತನೆಯನ್ನ ಉದ್ದೇಶ ಪೂರ್ವಕವಾಗಿ ನಾವು ವರ್ತನೆಯನ್ನ ವೀಕ್ಷಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ವೀಕ್ಷಣಾ ವಿಧಾನವನ್ನ ಏನಂತ ಕರಿತೀವಿ ಅಂದ್ರ ಅವಲೋಕನ ವಿಧಾನ ಅಂತಾನು ಕೂಡ ಕರಿತೀವಿ. ವೀಕ್ಷಣಾ ವಿಧಾನದ ಪ್ರತಿಪಾದಕರು ಜೆ.ಬಿ. ವ್ಯಾಟ್ಸನ್. ಅಂತರವಲೋಕನದ ಪ್ರತಿಪಾದಕರು ಎ.ಬಿ. ಟೀಶ್ನರ್. ಆದ್ರೆ ಅವಲೋಕನ ವಿಧಾನದ ಪ್ರತಿಪಾದಕರು ಯಾರಂದ್ರೆ ಜೆ.ಬಿ. ವ್ಯಾಟ್ಸನ್ ರವರು. ಇವರು ಮೂಲತಃ ಅಮೆರಿಕ ದೇಶದವರು. ಹಾಗಾದ್ರೆ ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲಾ ಸಮಾರಂಭಗಳಲ್ಲಿ ಮಗುವಿನ ವರ್ತನೆಯನ್ನ ವೀಕ್ಷಣೆಯನ್ನ ಮಾಡಬಹುದು. ಶೈಕ್ಷಣಿಕ ಸಮಾರಂಭಗಳಾಗಿರ್ಬೋದು, ಶಾಲಾ ಪ್ರವಾಸ ಆಗಿರ್ಬೋದು, ಅಲ್ಲಿ ಆ ಮಗುವಿನ ಸ್ವಾಭಾವಿಕವಾದಂತಹ ಒಂದು ವೀಕ್ಷಣೆಯನ್ನ ಮಾಡಬಹುದು. ಹೌದಾ? ಸ್ವಾಭಾವಿಕ ವೀಕ್ಷಣೆ ಮತ್ತು ಕೃತಕ ವೀಕ್ಷಣೆ, ನೇರ ವೀಕ್ಷಣೆ ಎನ್ನುವಂತ ವಿಧಗಳಿದ್ದಾವೆ. ಸ್ವಾಭಾವಿಕ ವೀಕ್ಷಣೆ ಅಂದ್ರೆ ಈಗ ಪ್ರವಾಸಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಸ್ವಾಭಾವಿಕವಾಗಿ ಅವರ ವರ್ತನೆಯನ್ನು ನಾವೇನ್ ಮಾಡಬಹುದು ಅಂದ್ರೆ ಅಧ್ಯಯನ ಮಾಡಬಹುದು. ಅದೇ ರೀತಿಯಲ್ಲಿ ಕೃತಕ ವೀಕ್ಷಣೆ ಅಂದ್ರೆ ಆಟದ ಮೈದಾನದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಎಸೆದು ಮಗುವಿನ ವರ್ತನೆಯನ್ನ ವೀಕ್ಷಿಸುವುದು. ಅಂದ್ರೆ ಯಾವ್ದಾದ್ರು ಬೆಲೆ ಬಾಳುವಂತಹ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಏನೋ ಬೆಲೆ ಬಾಳುವಂತಹ ವಸ್ತುಗಳನ್ನ ಒಗೆದು ಅದು ತಗೋತಾನೆ ಇಲ್ಲ, ಅವನ ವರ್ತನೆಗಳು, ಅವನ ಸ್ಥಿತಿ ಹೇಗಿದೆ ಎನ್ನುವುದನ್ನು ನಾವು ವೀಕ್ಷಣೆ ಮಾಡೋದಕ್ಕೆ, ಅವಲೋಕನ ಮಾಡೋದಕ್ಕೆ ಕೃತಕ ವೀಕ್ಷಣೆ ಅಂತ ಹೇಳಿ ಕರಿತೀವಿ. ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಮಗುವಿನ ಎದುರು ಕುಳಿತುಕೊಂಡು ಅವನ ವರ್ತನೆಯನ್ನ ವೀಕ್ಷಣೆ ಮಾಡೋದಕ್ಕೆ ನೇರ ವೀಕ್ಷಣೆ. ಅಂದ್ರೆ ಮಗುವಿನ ಎದುರು ನೇರವಾಗಿ ಪ್ರತ್ಯಕ್ಷವಾಗಿ ಕುಳಿತುಕೊಂಡು ಅವನ ವರ್ತನೆಯನ್ನ ನಾವು ವೀಕ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನೇರ ವೀಕ್ಷಣೆ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ನೋಡಿ, ಅನೇರ ವೀಕ್ಷಣೆ ಅಂದ್ರೆ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಆಟದ ಮೈದಾನದಲ್ಲಿ ಆಡುತ್ತಿರುವ ಮಗುವಿಗೆ ವರ್ತನೆಯನ್ನ ಕಿಟಕಿಯ ಸಹಾಯದಿಂದ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡೋದು. ಅಂದ್ರೆ ನೇರವಾಗಿಲ್ಲದೆ ಆ ಮಗುವಿಗೆ ತಾನು ವೀಕ್ಷಣೆ ಮಾಡ್ತಿರೋದು ಅರಿವು ಕೂಡ ಉಂಟಾಗಬಾರದು. ಆ ರೀತಿಯಲ್ಲಿ ಅವರನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಅನೇರ ವೀಕ್ಷಣೆ ಅಂತ ಹೇಳಿ ಕೂಡ ನಾವು ಕರಿತೀವಿ. ಒಂದು ನಿಯಂತ್ರಿತವಾದಂತಹ ಒಂದು ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡಲು ಶಿಕ್ಷಕರು ಇಲ್ಲಿ ಒಬ್ಬ ಸದಸ್ಯನಾಗಿ ಮಕ್ಕಳ ಜೊತೆ ಬೆರೆತುಕೊಂಡು ವೀಕ್ಷಣೆ ಮಾಡ್ತಾನೆ. ಅಂದ್ರೆ ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ. ಈಗ ಒಂದು ಆಟದ ಮೈದಾನದಲ್ಲಿ ಮಗು ಆಟ ಆಡ್ತಾ ಇದೆ, ಅವನ ಜೊತೆಯಲ್ಲಿ ಶಿಕ್ಷಕ ಏನ್ ಮಾಡ್ತಾ ಇದ್ದಾನೆ, ಅವನ ಜೊತೆ ಸೇರಿಕೊಂಡು ಆ ಆಟದ ಮೈದಾನದಲ್ಲಿ ಭಾಗಿಯಾಗಿ ಅವನ ವರ್ತನೆಯನ್ನ ಏನು ಬೆರೆತುಕೊಂಡು ಏನು ವೀಕ್ಷಣೆ ಮಾಡ್ತಾನಲ್ಲ, ಅದನ್ನ ಸಹಭಾಗಿತ್ವ ವೀಕ್ಷಣೆ ಅಂತ ಕರಿತೀವಿ. ಈ ವೀಕ್ಷಣಾ ವಿಧಾನವು ವಸ್ತುನಿಷ್ಠವಾಗಿರುವಂತದ್ದು. ವ್ಯಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಮಾಡೋದಿಲ್ಲ. ವಸ್ತುನಿಷ್ಠವಾದಂತ ಒಂದು ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ವ್ಯಕ್ತಿತ್ವ ಅಳತೆಯಲ್ಲಿ ಇದು ಅತ್ಯಂತ ಸಹಕಾರಿ. ವ್ಯಕ್ತಿತ್ವವನ್ನ ಅಳತೆ ಮಾಡ್ಲಿಕ್ಕೆ ಅತ್ಯಂತ ಸಹಕಾರಿಯಾದಂತಹ ವಿಧಾನ ಅಂದ್ರೆ ಅದನ್ನ ವೀಕ್ಷಣಾ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಈಗ ಪ್ರಾಯೋಗಿಕ ವಿಧಾನ. ಪ್ರಮುಖವಾಗಿ ಈ ಪ್ರಾಯೋಗಿಕ ವಿಧಾನವನ್ನ ವಿಲ್ಹೆಲ್ಮ್ ವುಂಟ್ ರವರು, ಯಾಕಂದ್ರೆ ಜರ್ಮನಿ ದೇಶದ ಲಿಪ್ಜಿಗ್ ನಲ್ಲಿ 1879ರಲ್ಲಿ ಪ್ರಯೋಗಶಾಲೆಯನ್ನ ಪ್ರಾರಂಭಿಸಿ ಅಲ್ಲಿ ಮೊದಲ ಪ್ರಯೋಗವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಈ ಪ್ರಾಯೋಗಿಕ ವಿಧಾನದ ಒಂದು ಪ್ರತಿಪಾದಕರು ಅಂತ ಹೇಳಿ ನಾವು ವಿಲ್ಹೆಲ್ಮ್ ವುಂಟ್ ರವರನ್ನ ಕರಿತೀವಿ. ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ, ನಿಖರವಾಗಿ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಪದ್ಧತಿಯನ್ನ ಪ್ರಾಯೋಗಿಕ ಅಂತ ಹೇಳಿ ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ವಸ್ತುನಿಷ್ಠವಾಗಿ, ವ್ಯಕ್ತಿನಿಷ್ಠವಲ್ಲದೆ ವಸ್ತುನಿಷ್ಠವಾಗಿ, ನಿಖರವಾಗಿ ಮತ್ತು ಸೈಂಟಿಫಿಕ್ ಆಗಿ ಏನ್ ನಾವು ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ವರ್ತನವಾದಿಗಳ ಮಹತ್ವವಾದ ಕೊಡುಗೆ ಇಲ್ಲಿ ದೊರೆಯುತ್ತದೆ. ಯಾಕಂದ್ರೆ ವರ್ತನವಾದಿಗಳು ಬಹಳಷ್ಟು ಒಲವನ್ನು ಮೂಡಿಸಿದ್ದು ಯಾವುದ್ರ ಬಗ್ಗೆ ಅಂದ್ರೆ ಪ್ರಾಯೋಗಿಕ ವಿಧಾನ ಪದ್ಧತಿಯ ಬಗ್ಗೆನೆ. ಹಾಗಾದ್ರೆ ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಮಹತ್ವದ ಸ್ಥಾನಮಾನ ತಂದುಕೊಟ್ಟಂತಹ ವಿಧಾನ ಇದು. ಯಾಕಂದ್ರೆ ಮನೋವಿಜ್ಞಾನವು ಕೂಡ ವಿಜ್ಞಾನದಷ್ಟೇ ಪ್ರಬಲವಾದಂತದ್ದು, ಮಹತ್ವವಾದಂತಹ ಒಂದು ಅಂಶವಾಗಿದೆ, ಅಧ್ಯಯನ ಆಗಿದೆ ಅಂತ ಹೇಳಿ ತಿಳಿಸಿಕೊಡುವಂತಹ ಒಂದು ವಿಧಾನ ಅಂದ್ರೆ ಅದು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ವಿಲ್ಹೆಲ್ಮ್ ವುಂಟ್, ಇವರು ಜರ್ಮನಿ ದೇಶದವರು. ವೀಕ್ಷಣಾ ವಿಧಾನ ಮತ್ತು ಅಂತರವಲೋಕನದ ವಿಧಾನಕ್ಕಿಂತಲೂ ಹೆಚ್ಚು ನಿಖರತೆ ಮತ್ತು ಸ್ಪಷ್ಟತೆಯನ್ನ ಹೊಂದಿದಂತಹ ವಿಧಾನ. ಅಂದ್ರೆ ಅವಲೋಕನ ಮತ್ತು ಅಂತರವಲೋಕನ ವಿಧಾನಕ್ಕಿಂತಲೂ ಕೂಡ ಹೆಚ್ಚು ಸ್ಪಷ್ಟತೆ ಮತ್ತು ನಿಖರತೆಯನ್ನು ಹೊಂದಿರುವಂತಹ ಒಂದು ವಿಧಾನ ಯಾವ್ದಂದ್ರೆ ಅದು ಪ್ರಾಯೋಗಿಕ ವಿಧಾನ ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗಾದ್ರೆ ಪ್ರಮುಖವಾಗಿ ನೋಡಿ,
ನಾವು ಈ 3 ಅಧ್ಯಯನಗಳ ಬಗ್ಗೆ ನೋಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಇದನ್ನ ಚಿಕಿತ್ಸಾ ವಿಧಾನ ಅಂತಾನೂ ಕೂಡ ಕರಿತೀವಿ ನಾವು. ಯಾಕಂದ್ರೆ ವ್ಯಕ್ತಿ ಅಧ್ಯಯನವು ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಸೂಚಿಸುವಂತಹ ವಿಧಾನವನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಒಂದು ಸೂಕ್ತವಾದಂತಹ ಪರಿಹಾರವನ್ನು ನಾವು ಏನು ಒದಗಿಸಬೇಕು ಎಂಬುದರ ಬಗ್ಗೆ ನಾವು ಸೂಚಿಸುವಂತ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ನಾವು ಪ್ರಮುಖವಾಗಿ ಕರಿತೀವಿ. ಹಾಗಾದ್ರೆ ಈ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು DFD ಬುಕ್ಸ್. ಬಾಲಾಪರಾಧಿಗಳನ್ನ ಕುರಿತು ಅಧ್ಯಯನ ಮಾಡಿದಂತಹ ಮನೋವಿಜ್ಞಾನಿ ಹಿಲೆ ಎನ್ನುವಂತಹ ಮನೋವಿಜ್ಞಾನಿ ಇದಾರಲ್ಲ, ಅವರು ಬಾಲಾಪರಾಧಿಗಳನ್ನ, ಯಾಕಂದ್ರೆ ಈಗ ಬಾಲಾಪರಾಧಿಗಳನ್ನ ನಾವು ಅಧ್ಯಯನ ಮಾಡ್ಬೇಕಂದ್ರೆ ಅಲ್ಲಿ ನಾವು ಕೇಸ್ ಸ್ಟಡಿ ಮಾಡ್ಲೇಬೇಕಾಗ್ತದೆ, ವ್ಯಕ್ತಿ ಅಧ್ಯಯನವನ್ನ ಮಾಡ್ಲೇಬೇಕಾಗ್ತದೆ. ಬಾಲಾಪರಾಧಿಗಳನ್ನ ಕುರಿತು ಏಕೈಕವಾಗಿ ಕಾರ್ಯನಿರ್ವಹಿಸುವಂತಹ ವಿಧಾನ ಅದು ಯಾವ್ದಂದ್ರೆ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ನಾವು ಗುರುತಿಸ್ತೀವಿ. ವ್ಯಕ್ತಿ ಅಧ್ಯಯನವನ್ನು ಈ ಕೆಳಗಿನ ಸಂದರ್ಭದಲ್ಲಿ ಕೈಗೊಳ್ಳಬಹುದು. ಯಾವ ಸಂದರ್ಭದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ಳಬಹುದು? ಇದರ ಮೇಲೆ ಕಂಪಲ್ಸರಿ ಕ್ವಶನ್ ಅನ್ನ ಕೇಳ್ತಾರೆ ನೋಡಿ. ವಿದ್ಯಾರ್ಥಿಯ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣ ನಿರಾಸಕ್ತಿ, ಕಲಿಕೆಯಲ್ಲಿ ಸಂಪೂರ್ಣವಾಗಿ ನಿರಾಸಕ್ತಿ, ಕಲಿಕೆಯಲ್ಲಿ ಆಸಕ್ತಿನೇ ಇಲ್ಲ, ಅಂತಹ ಸಂದರ್ಭದಲ್ಲಿ ಆ ಮಗುವಿನ ಒಂದು ತೊಂದರೆ ಏನಿದೆ, ಅವನ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಪರಿಹಾರವನ್ನ ನಾವು ಹುಡುಕ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಒಂದು ವೇಳೆ ವಿದ್ಯಾರ್ಥಿಯು ಬಾಲಾಪರಾಧಿಯಾಗಿದ್ರೆ, ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದೆ ಉಳಿದಿದ್ರೆ, ವಿದ್ಯಾರ್ಥಿಯು ಪದೇ ಪದೇ ಶಾಲೆ ತಪ್ಪಿಸ್ತಿದ್ರೆ, ಗೈರ್ಹಾಜರಿ ಆಗ್ತಾ ಇದ್ರೆ, ಪದೇ ಪದೇ ಶಾಲೆಗೆ ಬರ್ತಾ ಇಲ್ಲ, ಯಾಕೆ ಗೈರ್ಹಾಜರಿ ಆಗ್ತಾ ಇದ್ದಾನೆ ಎನ್ನುವುದನ್ನ ತಿಳಿದುಕೊಳ್ಳಿಕ್ಕೆ ನಾವು ಕೇಸ್ ಸ್ಟಡಿಯನ್ನ ನಾವು ಪ್ರಮುಖವಾಗಿ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ವ್ಯಕ್ತಿ ಅಧ್ಯಯನವನ್ನ ವ್ಯಕ್ತಿ ಚಾರಿತ್ರ್ಯ ವಿಧಾನ ಮತ್ತು ಚಿಕಿತ್ಸಾ ವಿಧಾನ ಅಂತಾನೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹಾಗಾದ್ರೆ ವ್ಯಕ್ತಿಯ ಅಧ್ಯಯನದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಅಧ್ಯಯನ ಮಾಡುವುದಾಗಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಅಧ್ಯಯನ ಮಾಡುವುದಾಗಿದೆ. ಇದರಲ್ಲಿ ಪ್ರಮುಖವಾಗಿ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ, ಒಬ್ಬ ಪರೀಕ್ಷಕ ಮತ್ತು ಒಬ್ಬ ಪರೀಕ್ಷೆಗೆ ಒಳಗಾದಂತಹ ವ್ಯಕ್ತಿ. ಒಬ್ಬರು ಈ ವಿಧಾನಕ್ಕೆ ಒಳಗಾದಂತಹ ಅಂದ್ರೆ ಆ ನಿಯಂತ್ರಿತವಾದಂತಹ ಒಂದು ವಿಧಾನಕ್ಕೆ ಅಧ್ಯಯನಕ್ಕೆ ಒಳಗಾದಂತಹ ವ್ಯಕ್ತಿ ಮತ್ತು ಆ ಅಧ್ಯಯನ ಮಾಡುವಂತಹ ವ್ಯಕ್ತಿ, ಇಬ್ಬರು ಪ್ರಮುಖವಾದಂತಹ ವ್ಯಕ್ತಿಗಳಲ್ಲಿ ಕಂಡು ಬರ್ತಾರೆ. ವ್ಯಕ್ತಿಯ ಅಧ್ಯಯನದಿಂದ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಸಂಪೂರ್ಣ ಚಿತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗ್ತದೆ. ವ್ಯಕ್ತಿ ಅಧ್ಯಯನದ ಹಂತಗಳು, ಪ್ರಮುಖವಾಗಿ ವ್ಯಕ್ತಿ ಅಧ್ಯಯನದ ಹಂತಗಳು ನೋಡಿ ಈ ರೀತಿಯಲ್ಲಿದ್ದಾವೆ. ನೈದಾನಿಕ ಹಂತ ಅಂದ್ರೆ ಸಮಸ್ಯೆಗಳನ್ನು ಗುರುತಿಸುವಂತ ಒಂದು ಹಂತ ಅಂತೇಳಿ ಕರಿತೀವಿ. ಎರಡನೇದು ಪರಿಹಾರ ಹಂತ ಅಥವಾ ಸುಧಾರಣೆಯನ್ನ ಮಾಡುವಂತಹ ಹಂತ. ಈ ರೀತಿಯ ಹಂತಗಳನ್ನ ವ್ಯಕ್ತಿ ಅಧ್ಯಯನ ಹೊಂದಿದೆ. ನೆಕ್ಸ್ಟ್ ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್ ಅಂತ ಕರಿತೀವಿ. ಸಂದರ್ಶನ ವಿಧಾನ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನ ಎದುರಿಗೆ ಕೂರಿಸಿಕೊಂಡು ಒಂದು ವಿಷಯದ ಕುರಿತು ಸಮಾಲೋಚನೆ ನಡೆಸಿ ಅವನಲ್ಲಿರುವಂತಹ ಸಾಮರ್ಥ್ಯವನ್ನ ತಿಳಿದುಕೊಂಡು ಮಾರ್ಗದರ್ಶನ ನೀಡಲು ಸಹಾಯಕವಾಗುವಂತಹ ವಿಧಾನವೇ ಸಂದರ್ಶನ ವಿಧಾನ. ಅಂದ್ರೆ ಸಂದರ್ಶನಾರ್ಥಿ ಮತ್ತು ಸಂದರ್ಶಕನ ನಡುವೆ ನಡೆಯುವಂತಹ ವಿಚಾರ ವಿನಿಮಯವನ್ನ ನಾವು ಸಂದರ್ಶನ ಅಂತೇಳಿ, ಸಂದರ್ಶನ ವಿಧಾನ ಅಂತೇಳಿ ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಹಾಗಾದ್ರೆ ಸಂದರ್ಶನದ ವಿಧಾನಗಳು, ನಿರ್ಬಂಧಿತ ಸಂದರ್ಶನ ಅಂತ ಕರಿತೀವಿ. ನಿರ್ಬಂಧಿತ ಏನಿದು? ನಿರ್ಬಂಧಿತ ಸಂದರ್ಶನ ಅಂದ್ರೆ ಸಂದರ್ಶನ ವೇಳೆಯಲ್ಲಿ ಸಂದರ್ಶಿತ ವ್ಯಕ್ತಿಯು ಕೇಳುವ ಪ್ರಶ್ನೆಗೆ ಹಾಗೂ ಕ್ರಮಗಳನ್ನ ಮೊದಲೇ ನಿರ್ಧರಿಸಿದರೆ ಅದನ್ನ ನಿರ್ಬಂಧಿತ ಸಂದರ್ಶನ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಂದರ್ಶಕನೇ ಯಾವ ಪ್ರಶ್ನೆಗಳನ್ನ ಕೇಳ್ತೀವಿ, ಯಾವ ಕ್ರಮಗಳನ್ನ ನಾವು ಇಲ್ಲಿ ಅನುಸರಿಸ್ತೀವಿ ಅಂತ ಹೇಳಿ ಈ ಮೊದಲೇ ನಿರ್ಧಾರ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ನಿರ್ಬಂಧಿತ ಸಂದರ್ಶನ ಅಂತ ಕರಿತೀವಿ. ಅನಿರ್ಬಂಧಿತ ಸಂದರ್ಶನ, ಇದು ಪೂರ್ವ ನಿಯೋಜಿತವಾಗಿರದೆ, ಪೂರ್ವ ತಯಾರಿ ಇಲ್ಲದೆ ಸಂದರ್ಶಕ್ಕೆ ಅನುಸಾರವಾಗಿ ಒಪ್ಪಿಗೆ ಆಗುವಂತಹ ಮಾತುಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಫ್ರೀ ಪ್ಲಾನ್ ಇರೋದಿಲ್ಲ. ಅಲ್ಲಿ ತಕ್ಷಣದಲ್ಲಿ ಹುಟ್ಟುವಂತಹ ಪ್ರಶ್ನೆಗಳಿಗೆ ಮಾಹಿತಿಯನ್ನ ಒದಗಿಸಿಕೊಡುವಂತಹ ಒಂದು ಅಂಶಗಳನ್ನ ಇದೇನ್ ಮಾಡಿರ್ತದೆ ಅಂದ್ರೆ ಹೊಂದಿರುವಂತದ್ದು. ಯಾಕಂದ್ರೆ ಇದು ಅನಿರ್ಬಂಧಿತವಾಗಿರುವಂತಹ ಒಂದು ಸಂದರ್ಶನ ಆಗಿದೆ. ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದಂತಹ ಅತ್ಯುನ್ನತ ವಿಧಾನವದು ಸಂದರ್ಶನ ವಿಧಾನ ಅಂತ ಹೇಳಿ ನಾವು ಗುರುತಿಸಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳಿಗೆ ಆಯ್ಕೆ ಮಾಡಲು ಕೂಡ ನಮಗೆ ಸಂದರ್ಶನ ವಿಧಾನ ಏನಾಗ್ತದ, ಪ್ರಮುಖವಾದಂತಹ ಒಂದು ವಿಧಾನ ಆಗ್ತದ. ಹಾಗಾದ್ರೆ ನೋಡಿ, ಪರೀಕ್ಷಾ ವಿಧಾನ ಅಂತ ಬರ್ತದೆ. ಪರೀಕ್ಷಾ ವಿಧಾನ, ಹಾಗಾದ್ರೆ ಪರೀಕ್ಷೆಯಲ್ಲಿ ಪ್ರಮುಖವಾಗಿ 4 ಲಕ್ಷಣಗಳು ಬರ್ತವೆ: ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಾಸನೀಯತೆ, ಉಪಯೋಗಾರ್ಹತೆ ಅಂತ ಹೇಳಿ. ಸಮಂಜಸತೆ ಅಂದ್ರೆ ಏನು? ಆ ಸಮಂಜಸತೆ ಅಂದ್ರೆ ಈ ವಿಧಾನ ಅಂದ್ರೆ ಯಾವುದನ್ನು ಅಳತೆ ಮಾಡಬೇಕಂತ ಹೇಳಿ ಅವುಗಳನ್ನ ನಾವು ನಿರ್ಮಿಸಿರುತ್ತೇವೆ. ಅಂದ್ರೆ ಅವುಗಳನ್ನ, ಈಗ ಉದಾಹರಣೆಗೆ ಪ್ರಮುಖವಾಗಿ ನೋಡಿ, ನಾವು ಯಾವ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನ ನಿರ್ಮಿಸಿರ್ತೀವೋ
ಅದನ್ನ ಮಾತ್ರ ಅಳತೆ ಮಾಡಿದ್ರೆ ಅದನ್ನ ಸಮಂಜಸತೆ ಅಂತ ಕರಿತೀವಿ. ವಸ್ತುನಿಷ್ಠತೆ, ಈಗ ಉದಾಹರಣೆಗೆ ವಸ್ತುನಿಷ್ಠ ಪರೀಕ್ಷೆಗಳು ಅಂತ ಬರ್ತವೆ. ಒಂದು ಪ್ರಶ್ನೆಗೆ ಒಂದು ಉತ್ತರ ಹೊಂದುವಂತಹ ಪ್ರಶ್ನೆಗಳಿಗೆ ನಾವು ವಸ್ತುನಿಷ್ಠತೆ ಅಂತ ಕರಿತೀವಿ. ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಅಂತ ಹೇಳಿ ಪ್ರಮುಖವಾಗಿ ಇಲ್ಲಿ ನಾವು ಈ ಒಂದು ಅಂಶಗಳನ್ನ ಇಲ್ಲಿ ತಿಳಿತೀವಿ. ನೋಡಿ, ಸಮೀಕ್ಷಾ ವಿಧಾನ ಅಂತಲೂ ಕೂಡ ಬರ್ತದೆ, ಸರ್ವೇಕ್ಷಣ ವಿಧಾನ, ಮನೋವಿಶ್ಲೇಷಣಾ ವಿಧಾನ. ಇದರ ಒಂದು ಪ್ರತಿಪಾದಕರು ಯಾರಂದ್ರೆ ಪ್ರಮುಖವಾಗಿ ಮನೋವಿಜ್ಞಾನಕ್ಕೆ ಅತಿ ಹೆಚ್ಚು ಅಂದ್ರೆ ಉತ್ತಮವಾದಂತಹ ಒಂದು ಕೊಡುಗೆ ಕೊಟ್ಟಂತಹ ಸಿಗ್ಮಂಡ್ ಫ್ರೈಡ್ ಅವರು, ಆಸ್ಟ್ರೇಲಿಯಾ ದೇಶದ ಸಿಗ್ಮಂಡ್ ಫ್ರೈಡ್ ಅವರು ಏನ್ ಮಾಡ್ತಾರಂದ್ರೆ ಈ ಮನೋವಿಶ್ಲೇಷಣಾ ಪಂಥವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗಾದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಮನೋವಿಶ್ಲೇಷಣಾ ಪಂಥ ಯಾವ ರೀತಿ ಅಂದ್ರೆ 3 ರೀತಿಯಲ್ಲಿ ಇರ್ತದೆ: ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ ಮತ್ತು ಅಪ್ರಜ್ಞಾವಸ್ಥೆ ಅಂತ ಹೇಳಿ ಪ್ರಮುಖವಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಗುರುತಿಸ್ತೀವಿ. ಹಾಗಾದ್ರೆ ವ್ಯಕ್ತಿತ್ವಕ್ಕೆ ಜಾಸ್ತಿ ಹೆಚ್ಚಿನ ಮಹತ್ವನ ನೀಡಿದಂತ ವ್ಯಕ್ತಿ ಸಿಗ್ಮಂಡ್ ಫ್ರಾಯ್ಡ್ ಅವರು. ಅವರು ಪ್ರಮುಖವಾಗಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ 3 ಅಂಶಗಳನ್ನ ಹೇಳ್ತಾರೆ. ಒಂದು ಈದ್, ಇನ್ನೊಂದು ಈಗೋ, ಇನ್ನೊಂದು ಸೂಪರ್ ಈಗೋ. ಈದೆನ್ನುವುದು ಸುಖಾಪೇಕ್ಷಣೀಯ ತತ್ವದ ಮೇಲೆ ಕೆಲಸ ಮಾಡ್ತದೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತ ಕಲ್ಪನೆ ಕೂಡ ಇರೋದಿಲ್ಲ. ಜಗತ್ತಿರುವುದು ನನಗೋಸ್ಕರ, ನಾನಿರುವುದು ಜಗತ್ತಿಗೋಸ್ಕರ ಎನ್ನುವಂತ ಅಂಶಗಳನ್ನ ಕಲ್ಪನೆಯನ್ನು ಇಟ್ಕೊಂಡಿರ್ತಾನೆ. ಇದು ಈದ್. ಮತ್ತೆ ಈಗೋ, ಇದು ಸರಿ ತಪ್ಪುಗಳನ್ನ ಗಮನಿಸಿ ಸ್ವಲ್ಪ ಮಟ್ಟಿಗೆ ಒಂದು ಸೂಕ್ತವಾದಂತಹ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಹಾಯಕ ಆಗ್ತದೆ. ವಾಸ್ತವಿಕತೆಯ ತತ್ವ ಅಂತ ಹೇಳಿ ಕರಿತೀವಿ, ತಾತ್ವಿಕತೆಯ ತತ್ವ ಅಂತ ಹೇಳಿ ಕರಿತೀವಿ. ತಾರ್ಕಿಕತೆಯ ತತ್ವ, ತಾರ್ಕಿಕತೆಯ ಬಗ್ಗೆ ಸ್ವಲ್ಪ ಗಮನ ಇಲ್ಲಿ ಬರ್ತದೆ, ಸ್ವಲ್ಪ ಅಂಶಗಳ ಬಗ್ಗೆ ತಿಳುವಳಿಕೆ ಬರ್ತದೆ. ಸೂಪರ್ ಈಗೋ, ಇದು ನೈತಿಕತೆಯ ಅಂದ್ರೆ ಸಮಾಜದಲ್ಲಿ ನನಗೆ ಎಂತ ಸ್ಥಾನಮಾನ ಇದೆ, ಈ ತಪ್ಪನ್ನ ಮಾಡಿದ್ರೆ ನನಗೆ ಯಾವ ಕೆಟ್ಟ ಹೆಸರು ಬರಬಹುದು, ಏನ್ ಬರಬಹುದು ಎನ್ನುವಂತ ತಿಳುವಳಿಕೆ ಆಧಾರದ ಮೇಲೆ ಸೂಪರ್ ಈಗೋ ಇರ್ತದೆ. ಹಾಗಾದ್ರೆ ನಮಗೆ ಎಲ್ರಿಗೂ ಸೂಪರ್ ಈಗೋ ಇರುವಂತದ್ದು, ಪ್ರಮುಖವಾಗಿ ಸೂಪರ್ ಈಗೋವನ್ನ ನಾವು ಬಳಸ್ಕೊಳ್ಳೋದು ಅಂದ್ರೆ ಮನೋವಿಜ್ಞಾನದ ಅಂಶದ ಆಧಾರದ ಮೇಲೆ ಸೂಪರ್ ಈಗೋ ಅತ್ಯಂತ ಉಪಯುಕ್ತದ್ದು ಅಂತ ಹೇಳಿ ಏನ್ ಮಾಡ್ತಾರ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ಕೊಡ್ತಾರೆ. ವಿಶೇಷ ಅಂಶಗಳು: ಜೆ.ಬಿ. ವ್ಯಾಟ್ಸನ್ ಒಬ್ಬ ಪರಿಸರವಾದಿ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಜೆ.ಬಿ. ವ್ಯಾಟ್ಸನ್ ಅವರು ಹೇಳ್ತಾರೆ, ಪ್ರತಿಯೊಂದು ಅನುಕ್ರಿಯೆ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನ ಇರುತ್ತದೆ, ನಿರ್ದಿಷ್ಟ ಉದ್ದೇಶ ಇರುತ್ತದೆ. ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತದೆ ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವವು ಯಾರ ಪ್ರಸಿದ್ಧ ಹೇಳಿಕೆ? ಬಿ.ಎಫ್. ಸ್ಕಿನ್ನರ್ ಅವರು ಪುರಸ್ಕಾರ ಮತ್ತು ದಂಡನೆ ಎನ್ನುವಂಥದ್ದು ಕಲಿಕಾ ಸಿದ್ಧಾಂತಗಳು ಅಂತ ಬರ್ತವೆ, ಅದರಲ್ಲಿ ಪ್ರಮುಖವಾಗಿ ಹೇಳಿದ್ದಾರೆ. ನೋಡಿ, ವೈಯಕ್ತಿಕ ಮನೋವಿಜ್ಞಾನ ಶಾಲೆಯನ್ನು ಆರಂಭಿಸಿದವರು ಯಾರಂದ್ರೆ ಅಲ್ಫ್ರೆಡ್ ಆಡ್ಲರ್. ವೈಯಕ್ತಿಕ ಮನೋವಿಜ್ಞಾನ ಶಾಲೆಯನ್ನು ಇವರು ಆರಂಭವನ್ನು ಮಾಡ್ತಾರೆ. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಶಾಲೆಯನ್ನು ಆರಂಭಿಸಿದವರು ಕಾರ್ಲ್ ಯಂಗ್. ಸಿಗ್ಮಂಡ್ ಫ್ರಾಯ್ಡ್ ಅವರ ಉಪಚಾರವನ್ನ ಹೀಗೆಂದು ಕರೆಯುತ್ತೇವೆ, ಸ್ವಚ್ಛ ಸಂಬಂಧ ಪದ್ಧತಿ ಅಂತ ಹೇಳಿ ಕರಿತೀವಿ. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಅಬ್ರಹಾಂ ಮಾಸ್ಲೋ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಅಮ್ಮ ಅಂತ ಹೇಳಿ ಅವರನ್ನ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ನಾವು ನೆನಪಲ್ಲಿ ಇಟ್ಕೋಬಹುದು. ಆತ್ಮ ಸಾಕ್ಷಾತ್ಕಾರ. ಶಿಕ್ಷಣವು ಶಿಶು ಕೇಂದ್ರಿತವಾಗಿರ್ಬೇಕಂತ ಹೇಳಿ ಪ್ರತಿಪಾದನೆ ಮಾಡಿದವರು ರೂಸೋ. ಚೇತನಾ ಸಿದ್ಧಾಂತದ ಪ್ರತಿಪಾದಕರು ಮ್ಯಾಕ್ಡ್ಯೂಗರ್ ನನ್ ರವರು ಚೇತನಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಆಧುನಿಕ ಶಿಕ್ಷಣದ ತಾತ ಅಂತ ಹೇಳಿ ಪೆಸ್ಟಾಲಜಿ, ಯಾಕಂದ್ರೆ ಪೆಸ್ಟಾಲಜಿಯನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕರಿತೀವಿ. ಶೂನ್ಯ ಸಿದ್ಧಾಂತದ ಪ್ರತಿಪಾದಕರು ಜಾನ್ ಲಾಕ್. ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನ ಪತ್ತೆ ಹಚ್ಚಲು ಬಳಸುವಂತಹ ಪರೀಕ್ಷೆಯ ನೈದಾನಿಕ ಪರೀಕ್ಷೆ. ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಸಮಸ್ಯೆಯನ್ನ ಕಲಿಕಾ ನ್ಯೂನತೆಗಳನ್ನ ಗುರುತಿಸಲಿಕ್ಕೆ ಬಳಸುವಂತಹ ಒಂದು ಪರೀಕ್ಷೆ ಯಾವ್ದಂದ್ರೆ ಅದು ನೈದಾನಿಕ ಪರೀಕ್ಷೆ ಅಂತ ಹೇಳಿ ನಾವು ಗಮನಿಸ್ತೀವಿ. ಕೆಳಗಿನ ಯಾವ ವರ್ತನ ಅಧ್ಯಯನವು ಸಿಂಹಾವಲೋಕನ ವಿಧಾನವಾಗಿದೆ? ಸಿಂಹಾವಲೋಕನ ಯಾವುದು ವಿಧಾನ ಆಗಿದೆ ಅಂದ್ರೆ ಅದು ಅಂತರವಲೋಕನ ವಿಧಾನ ಆಗಿದೆ. ಇದು ಪ್ರಾಮಾಣಿಕರಿಗೆ ಪ್ರಮುಖವಾಗಿ ಸಂಬಂಧಪಟ್ಟಿರುವಂತದ್ದು. ಮತ್ತು ಭಾವನಾತ್ಮಕವಾಗಿ ಕೋಪ, ಸುಖ, ದುಃಖ ಇಂಥ ಸಂದರ್ಭಗಳಲ್ಲಿ ಈ ಒಂದು ವಿಧಾನವನ್ನು ನಾವು ಬಳಸುವುದು ಹೆಚ್ಚು ಸೂಕ್ತ. ಈ ಕೆಳಗಿನ ಯಾವ ವಿಧಾನವನ್ನು ಪರಿಹಾರ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಕರಿತೀವಿ? ವ್ಯಕ್ತಿ ಅಧ್ಯಯನವನ್ನ ಚಿಕಿತ್ಸಾ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಹೇಳಿ ನಾವು ಗುರುತಿಸ್ತೀವಿ. ನಿಯಂತ್ರಿತ ಸನ್ನಿವೇಶದಲ್ಲಿ 2 ಚರಾಂಶಗಳ ನಡುವೆ ಸಂಬಂಧವನ್ನ ನಿಖರವಾಗಿ ಅಧ್ಯಯನ ಮಾಡುವಂತಹ ಒಂದು ಅಂಶವೇ ಏನಂತ ಕರಿತೀವಿ ಅಂದ್ರೆ ನಾವು ಪ್ರಾಯೋಗಿಕ ವಿಧಾನ ಅಂತ ಹೇಳಿ ಕರಿತೀವಿ. 2 ಚರಾಂಶಗಳ ಮಧ್ಯೆ ಅಧ್ಯಯನ ಮಾಡಿ ನಿಖರವಾದಂತಹ ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ವಿಭಿನ್ನತೆಗಳು. ಯಾವ ರೀತಿ ವೈಯಕ್ತಿಕ ವಿಭಿನ್ನತೆಗಳು? ಎತ್ತರ, ತೂಕ, ಬಣ್ಣ, ಆಕಾರ ಇವುಗಳ ಆಧಾರದ ಮೇಲೆ. ಈಗ ಉದಾಹರಣೆಗೆ ಸುಮಾ ತಾನು ಕಲ್ತಂತಹ ವಿಷಯ ಅತಿ ಸ್ಪೀಡಾಗಿ ಕಲಿತಾಳೆ, ಆದರೆ ಉಮಾ ಏನ್ ಮಾಡ್ತಾಳೆ, ಸುಮಾಗಿಂತ ಸ್ವಲ್ಪ ಹೆಚ್ಚಿನ ಸಮಯನೋ ಟೈಮ್ ಅನ್ನ ತಗೋತಾಳೆ. ಇದು ಯಾವ ರೀತಿ ಭಿನ್ನತೆ ಅಂದ್ರೆ ಇದು ವೈಯಕ್ತಿಕ ವಿಭಿನ್ನತೆಯನ್ನ ಹೊಂದಿರುವಂತಹ ಒಂದು ಅಂಶ ಅಂತ ಹೇಳಿ ನಾವು ಹೇಳ್ತೀವಿ. ಒಬ್ಬ ವ್ಯಕ್ತಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಸಿದಾಗ ಬೌದ್ಧಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ವ್ಯತ್ಯಾಸ ಕಂಡು ಬಂದರೆ ಅದನ್ನ ವೈಯಕ್ತಿಕ ವಿಭಿನ್ನತೆ ಅಂತ ಕರಿತೀವಿ. ಉದಾಹರಣೆಗೆ ಎತ್ತರ, ತೂಕ, ಬಣ್ಣ, ಆಕಾರ ಇವುಗಳಲ್ಲಿ ಕೂಡ
ಪ್ರಮುಖವಾಗಿ. ಉದಾಹರಣೆಗೆ ನೋಡಿ, ವ್ಯಕ್ತಿ ವಿಭಿನ್ನತೆಗೆ ಪ್ರಮುಖವಾಗಿ ಅದರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಯಾವುದರಿಂದ ವ್ಯಕ್ತಿ ವಿಭಿನ್ನತೆ ಉಂಟಾಗ್ತದೆ? ಅನುವಂಶೀಯತೆ, ಪರಿಸರ, ವಯಸ್ಸು, ಅಭಿರುಚಿ. ಇವುಗಳ ಆಧಾರದ ಮೇಲೆ ಏನಾಗ್ತಂದ್ರೆ ಅನುವಂಶೀಯತೆ ಪ್ರಭಾವ ಬೀರುವಂತಹ ಇನ್ನೊಂದು ಅಂಶಗಳು ಅಂತ ಹೇಳಿ ನಾವು ಗಮನಿಸ್ತೀವಿ. ನೋಡಿ, ಕಲಿಕೆ. ಏನಿದು ಕಲಿಕೆ ಅಂದ್ರೆ? ಕಲಿಕೆ ಎಂದರೆ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಮಗುವಿನಲ್ಲಿ ಅನುಭವದಿಂದ ಉಂಟಾಗುವಂತಹ ಶಾಶ್ವತ ವರ್ತನೆಯ ಬದಲಾವಣೆಯನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಅನುಭವಗಳ ಮೂಲಕ ವರ್ತನೆಯಲ್ಲಾಗುವಂತಹ ಬದಲಾವಣೆಯನ್ನ ನಾವು ಕಲಿಕೆ ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ನೋಡಿ, ಇನ್ನೊಂದು ಈಸಿಯಾಗಿ ತಿಳ್ಕೊಬೇಕಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ನೋಡಿ, ಪ್ರಚೋದನೆಗೆ ತಕ್ಕ ಮತ್ತು ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಸಂಬಂಧವನ್ನು ನಾವು ಕಲಿಕೆ ಅಂತ ಹೇಳಿ ಗುರುತಿಸಬಹುದು. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಎನ್ನುವಂಥದ್ದು. ಇಲ್ಲಿ ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ, ಇದನ್ನ ಮಂಡಿಸಿದಂತಹ ಮನೋವಿಜ್ಞಾನಿ ಥಾಂಡೇಕರ್ ಅವರು ಪ್ರಯತ್ನ ಪ್ರಮಾದ ಕಲಿಕೆ ಅಂದ್ರೆ ಏನಂದ್ರೆ ತಪ್ಪು ಮತ್ತು ಪುರಸ್ಕಾರದ ಒಂದು ಸಿದ್ಧಾಂತ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಉದಾಹರಣೆಗಾಗಿ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದಲ್ಲಿ ಥಾಂಡೇಕರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹಸಿದ ಬೆಕ್ಕನ್ನ ಬಳಸ್ತಾರೆ. ತಾನು ಬಳಸಿದಂತಹ ಪ್ರಯೋಗಕ್ಕೆ ಬಳಸಿದಂತಹ ಪ್ರಾಣಿ ಯಾವ್ದಂದ್ರೆ ಹಸಿದ ಬೆಕ್ಕು. ಥಾಂಡೇಕರ್ ಅವರು ಪ್ರಯೋಗದಲ್ಲಿ ಬಳಸಿದಂತಹ ಪೆಟ್ಟಿಗೆಯನ್ನು ನಾವು ಸಮಸ್ಯಾ ಪೆಟ್ಟಿಗೆ ಅಂತ ಕರಿತೀವಿ. ಆ ಪೆಟ್ಟಿಗೆಯಲ್ಲಿ ಬೆಕ್ಕನ್ನ ಇರಿಸಿಕೊಂಡು ಹೊರಗಡೆ ಇನ್ನೊಂದು ಬದಿಯಲ್ಲಿ ಏನೋ ಒಂದು ಮಾಂಸ ಅಥವಾ ಮೀನಿನ ಒಂದು ಇದು ಇಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಪ್ರಯತ್ನಗಳ ಪ್ರಮಾದದ ಒಂದು ಸಿದ್ಧಾಂತದ ಬಗ್ಗೆ ಪ್ರಮುಖವಾದಂತಹ ಅಂಶಗಳನ್ನ ಗಮನದಲ್ಲಿಟ್ಟುಕೊಡ್ತಾರೆ. ಹಾಗಾದ್ರೆ ತಮ್ಮ ಒಂದು ಕಲಿಕಾ ಸಿದ್ಧಾಂತಕ್ಕೆ ಬಳಸಿಕೊಂಡಂತಹ ಪ್ರಾಣಿ ಬೆಕ್ಕು ಮತ್ತು ಅಲ್ಲಿ ಬಳಸಿದಂತಹ ಪೆಟ್ಟಿಗೆಯನ್ನು ನಾವು ಸಮಸ್ಯಾ ಪೆಟ್ಟಿಗೆ ಅಂತ ಹೇಳಿ ಕೂಡ ಏನ್ ಮಾಡ್ತೀವಿ, ಗುರುತಿಸ್ತೀವಿ. ಥಾಂಡೇಕರ್ ಅವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಮುಖ ಉದ್ದೇಶ ಏನಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ಗಮನದಲ್ಲಿಟ್ಟುಕೊಂಡು ಅಂಶವನ್ನ ಅಧ್ಯಯನ ಮಾಡೋದೇ ಇದರ ಪ್ರಮುಖವಾದಂತಹ ಒಂದು ಉದ್ದೇಶ ಅಂತ ಹೇಳಿ ಕರಿತೀವಿ. ಥಾಂಡೇಕರ್ ಅವರು ಪ್ರಮುಖವಾಗಿ 3 ಕಲಿಕಾ ನಿಯಮಗಳನ್ನ ಹೇಳ್ತಾರೆ. ಒಂದು ಸಿದ್ಧತೆ, ಅಭ್ಯಾಸ, ಪರಿಣಾಮ ನಿಯಮ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಕಲೀಲಿಕ್ಕೆ ಏನೋ ಪ್ರಾರಂಭ ಮಾಡ್ಬೇಕಂದ್ರೆ ಪ್ರಮುಖವಾಗಿ ಸಿದ್ಧತೆಯನ್ನ ಹೊಂದಿರ್ಬೇಕಾಗತ್ತೆ. ಕಲಿಯಲು ಸಿದ್ಧತೆಯನ್ನ ಹೊಂದಿದ್ರೆ, ಸಿದ್ಧನಾಗಿದ್ರೆ ಮಾತ್ರ ಕಲಿಕೆ ಆಗ್ತದೆ. ಮೊದಲು ಸಿದ್ಧತೆಯಾಗಿ ನಂತರ ಅದನ್ನ ಅಭ್ಯಾಸ ಮಾಡಿ ನಂತರ ಫಲಿತಾಂಶವನ್ನ ನಿರೀಕ್ಷಿಸುವುದೇ ಪರಿಣಾಮ ನಿಯಮ ಅಂತ ಹೇಳಿ ಪ್ರಮುಖವಾಗಿ 3 ನಿಯಮಗಳನ್ನ ಇವರು ತಿಳಿಸಿಕೊಟ್ಟಿದ್ದಾರೆ. ಥಾಂಡೇಕರ್ ಅವರ 3 ನಿಯಮಗಳು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂತ ಹೇಳಿ ನಾವು ಹೇಳ್ತೀವಿ. ಗೆಸಾಲ್ಟ್ ಒಳನೋಟ ಕಲಿಕೆ. ಗೆಸಾಲ್ಟ್ ವಾದಿಗಳು ಒಳನೋಟ ಕಲಿಕೆಯನ್ನ ಏನ್ ಮಾಡ್ತಾರೆ ಹೇಳ್ತಾರೆ. ಗೆಸಾಲ್ಟ್ ಅಂದ್ರೆ ಸಂಘಟಿತ ಹಿಡಿ ಎನ್ನುವಂತ ಒಂದು ಅರ್ಥವನ್ನ ನೀಡುತ್ತದೆ. ಇದು ಜರ್ಮನಿ ದೇಶದ ಒಂದು ಪದವಾಗಿದೆ. ಹಾಗಾದ್ರೆ ಪ್ರಮುಖವಾಗಿ ನೋಡಿ, ಗೆಸಾಲ್ಟ್ ವಾದಿಗಳು ಒಳನೋಟ ಕಲಿಕೆಯಲ್ಲಿ ಏನೇನು ಹೇಳ್ತಾರೆ? ಒಳನೋಟ ಕಲಿಕೆ ಅಂದ್ರೆ ಸಮಸ್ಯೆಯನ್ನ ಸಮಗ್ರವಾಗಿ ಇಡಿಯಾಗಿ ಗ್ರಹಿಸಿ ತನ್ನ ಆಂತರಿಕ ಶಕ್ತಿಯ ಸಹಾಯದಿಂದ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವಂತಹ ಕಲಿಕೆಯನ್ನ ಒಳನೋಟ ಕಲಿಕೆ ಅಂತ ಹೇಳಿ ಏನ್ ಮಾಡ್ತದೆ ಹೇಳ್ತದೆ. ಹಾಗಾಗಿ ಪ್ರಮುಖವಾಗಿ ನೋಡಿ, ಇದರಲ್ಲಿ ಗೆಸಾಲ್ಟ್ ವಾದವನ್ನ ಹಲವಾರು ಮನೋವಿಜ್ಞಾನಿಗಳು ಪ್ರತಿಪಾದನೆಯನ್ನ ಮಾಡ್ತಾರೆ. ಗೆಸಾಲ್ಟ್ ವಾದಿಗಳು ಅಂತ ಹೇಳಿ ನಾವು ಹೇಳ್ತೀವಿ. ಒಂದು ಸಮಸ್ಯೆಯನ್ನ ಕೊಟ್ಟು ಅದನ್ನ ಒಬ್ಬ ಮಗು ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಆಗಿರ್ಬೋದು, ಅದನ್ನ ಒಂದು ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಬಿಟ್ಟು ಅವರು ಗ್ರಹಿಕೆ ಅಂದ್ರೆ ಆಂತರಿಕ ಶಕ್ತಿಯ ಸಹಾಯದಿಂದ ಗ್ರಹಿಕೆ ಮಾಡಿ ತನಗೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕೊಳ್ಳಿಕ್ಕೆ ಏನಂತ ಕರಿತೀವಿ ಅಂದ್ರ ಅದನ್ನ ಒಳನೋಟ ಕಲಿಕೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಗೆಸಾಲ್ಟ್ ಒಳನೋಟ ಕಲಿಕೆಯ ಪ್ರತಿಪಾದಕರು ಯಾರಂದ್ರೆ ಮ್ಯಾಕ್ಸ್ ವರ್ತ್ಮಿಯರ್ ಅಂತ ಹೇಳಿ. ವರ್ತ್ಮಿಯರ್ ಅವರು ಏನ್ ಮಾಡ್ತಾರೆ, ಗೆಸಾಲ್ಟ್ ವಾದಿಯ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ. ಗೆಸಾಲ್ಟ್ ಒಳನೋಟ ಕಲಿಕೆಯನ್ನ ಪ್ರಯೋಗದ ಮೂಲಕ ಸಾಬೀತುಪಡಿಸಿದಂತಹ ಮನೋವಿಜ್ಞಾನಿಗಳು ಯಾರಂದ್ರೆ ಕೊಹ್ಲರ್ ಬರ್ಗ್ ಮತ್ತು ಕಾರ್ಟ್ಸ್ಕಾಪ್ ರವರು ಏನ್ ಮಾಡ್ತಾರೆ, ಪ್ರಯೋಗದ ಮೂಲಕ ಸಾಬೀತುಪಡಿಸ್ತಾರೆ. ಗೆಸಾಲ್ಟ್ ವಾದದ ಪ್ರಮುಖ ಪ್ರತಿಪಾದಕರು ವ್ಯಾಕ್ಸ್ ವರ್ತ್ಮಿಯರ್, ಲೆವಿನ್, ಕೊಹ್ಲರ್, ಕರ್ಟ್ಕಾಪ್ ಇವರೆಲ್ಲ ಏನ್ ಮಾಡ್ತಾರೆ, ಗೆಸಾಲ್ಟ್ ವಾದಿಗಳು ಅಂತ ಹೇಳಿ ನಾವು ಪ್ರಮುಖವಾಗಿ ತಿಳ್ಕೊತೀವಿ. ಗೆಸಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತವು ಪ್ರಮುಖವಾಗಿ ಏನಂತಂದ್ರೆ ಜ್ಞಾನ ವಿಧದ ಸಿದ್ಧಾಂತವಾಗಿದೆ ಅಂತ ಹೇಳಿ ಹೇಳ್ಬೋದು. ಜ್ಞಾನ ವಿಧದ ಸಿದ್ಧಾಂತವಾಗಿದೆ ಅಂತ ಹೇಳಿ ಹೇಳ್ಬೋದು. ಗೆಸಾಲ್ಟ್ ಒಳನೋಟ ಕಲಿಕೆಯಲ್ಲಿ ಕೊಹ್ಲರ್ ಅವರು ಬಳಸಿದಂತ ಪ್ರಾಣಿ ಯಾವ್ದಂದ್ರೆ ಚಿಂಪಾಂಜಿ ಎನ್ನುವಂತ ಪ್ರಾಣಿಯನ್ನ ಬಳಸ್ತಾರೆ. ಚಿಂಪಾಂಜಿ ಪ್ರಾಣಿ ಹೆಸರು ಏನಂದ್ರೆ ಸುಲ್ತಾನ ಎನ್ನುವಂತ ಹೆಸರಿರುವಂತಹ ಒಂದು ಚಿಂಪಾಂಜಿ ಪ್ರಾಣಿಯನ್ನ ಬಳಸ್ತಾರೆ. ಆ ಒಂದು ಪ್ರಯೋಗದಲ್ಲಿ ತನ್ನ ಗೆಸಾಲ್ಟ್ ಅಂದ್ರೆ ಒಳನೋಟ ಕಲಿಕೆಯಲ್ಲಿ ಬಳಸ್ತಾರೆ. ಹಾಗಾದ್ರೆ ಗೆಸಾಲ್ಟ್ ಒಳನೋಟ ಕಲಿಕೆ ಸಿದ್ಧಾಂತದ ಪ್ರಮುಖ ತತ್ವಗಳು ಸಾಮೀಪ್ಯತೆ ತತ್ವ, ಸಾಮ್ಯತೆ ತತ್ವ, ಸರಳತೆ ತತ್ವ ಮತ್ತು ಒಗ್ಗೂಡಿಸುವಿಕೆ ಎನ್ನುವಂತಹ ತತ್ವಗಳನ್ನ ತನ್ನ ಸಿದ್ಧಾಂತದಲ್ಲಿ ಮಂಡಿಸ್ತಾರೆ. ಹಾಗಾದ್ರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ
ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಹೇಳಿ ಕರಿತೀವಿ. ಅಭಿಜಾತ ಅನುಬಂಧನ ಅಥವಾ ಅಭಿಜಾತ ಸೋಪಾದಿತ ಸಿದ್ಧಾಂತ ಅಂತ ಹೇಳಿ ನಾವು ಹೇಳ್ತೀವಿ. ಅಥವಾ ಇದರ ಜೊತೆಗೆ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತವು ಕೂಡ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇದನ್ನ ಕರೆಯಲ್ಪಡ್ತೀವಿ. ಈ ಕ್ರಿಯಾಜನ್ಯ ಅನುಬಂಧ ಅಥವಾ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತವನ್ನ ಮಂಡನೆ ಮಾಡಿದಂತಹ ಮನೋವಿಜ್ಞಾನಿ ಅಂದ್ರೆ ಪಾವ್ಲೋ ಅವರು. ಹಾಗಾದ್ರೆ ಇವರು ಒಂದು ನಾಯಿಯನ್ನ ಬಳಸ್ತಾರೆ, ತನ್ನ ಪ್ರಯೋಗಕ್ಕೆ ಬಳಸಿದಂತಹ ಪ್ರಾಣಿ ನಾಯಿ, ಜೊಲ್ಲಿ ಸುರಿಸುವುದು ಅಂತ ಹೇಳಿ. ಹಾಗಾದ್ರೆ ಪಾವ್ಲೋರವರು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಪ್ರಮುಖ ಉದ್ದೇಶ ಏನಾಗಿತ್ತಂದ್ರೆ ಸಹಜ ಪ್ರತಿಕ್ರಿಯೆ. ಅಂದ್ರೆ ಒಂದು ಮಾಂಸದ ತುಂಡನ್ನು ಒಂದ್ ಕಡೆ ಇಟ್ಟಿರ್ತಾರೆ ಮತ್ತು ಅಸಹಜ ಪ್ರತಿಕ್ರಿಯೆ ಏನು, ಜೊಲ್ಲಿ ಸುರಿಸುವುದು. ಕೃತಕ ಪ್ರಚೋದನೆ ಏನಂತಂದ್ರೆ ಗಂಟೆಯ ಶಬ್ದ, ಮತ್ತೆ ಕೃತಕ ಪ್ರಚೋದನೆ ಅಂದ್ರೆ ಜೊಲ್ಲಿ ಸುರಿಸುವುದು. ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರೆ ಮಾಂಸವನ್ನಿಟ್ಟು ಆ ಒಂದು ನಾಯಿ ಏನ್ ಮಾಡ್ತಾರಂದ್ರೆ ಕರೆಕ್ಟ್ ಆಗಿ ಬೆಲ್ ಹೊಡೆದಂತ ಒಂದು ಸಂದರ್ಭದಲ್ಲಿ ಮಾಂಸವನ್ನ ತಿನ್ಲಿಕ್ಕೆ ಬಿಡ್ತಾನೆ. ನಂತರದಲ್ಲಿ ಹೀಗೆ ಪ್ರಾಕ್ಟೀಸ್ ಆಗಿ ನಂತರದಲ್ಲಿ ಮಾಂಸವನ್ನಿಡದೆ ಕೇವಲ ಗಂಟೆಯ ಶಬ್ದವನ್ನ ಕೇಳಿ ನಾಯಿ ಏನ್ ಮಾಡ್ತದೆ, ಜೊಲ್ಲನ್ನ ಸುರಿಸ್ತದೆ. ಹಾಗಂತೇಳಿ ಇವ್ರು ಏನ್ ಮಾಡ್ತಾರಂದ್ರೆ ಶಾಸ್ತ್ರೀಯ ಕಲಿಕೆ ಅನ್ನುವಂತ ಒಂದು ಸಿದ್ಧಾಂತವನ್ನು ಕೂಡ ನಾಯಿಯ ಮೇಲೆ ಪ್ರಯೋಗವನ್ನ ಮಾಡ್ತಾರೆ. ಹಾಗಾದ್ರೆ ಹೀಗೆ ಅನೇಕ ಬಾರಿ ಪ್ರಯೋಗ ಮಾಡಿದ ನಂತರ ಕೃತಕ ಪ್ರತಿಕ್ರಿಯೆ ಅಂದ್ರೆ ಗಂಟೆಯ ಶಬ್ದ ಕೇಳಿದ ತಕ್ಷಣ ಏನ್ ಮಾಡ್ತದೆ, ನಾಯಿ ಜೋಲ್ ಸುರಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೀಗೆ ಅಭ್ಯಾಸದ ನಂತರ ಅದು ಕಲಿಕೆಯನ್ನ ಹೇಳುತ್ತದೆ. ಸಾಮಾಜಿಕ ಕಲಿಕಾ ಸಿದ್ಧಾಂತದ ಬಗ್ಗೆ ಪ್ರಮುಖವಾಗಿ ಒಂದು ಪ್ರಶ್ನೆ ಕೇಳಿರ್ತಾರೆ. ಹಾಗಾದ್ರೆ ಈ ಸಾಮಾಜಿಕ ಕಲಿಕಾ ಸಿದ್ಧಾಂತ ಏನಿದೆ ಅಲ್ಲ, ಇದನ್ನ ವೀಕ್ಷಣಾತ್ಮಕ ಕಲಿಕೆ ಅಥವಾ ಅನುಕರಣಾತ್ಮಕ ಕಲಿಕೆ ಅಂತಾನೂ ಕೂಡ ನಾವೇನ್ ಮಾಡಬಹುದು, ತಿಳ್ಕೊಬಹುದು. ಹಾಗಾದ್ರೆ ಪ್ರಮುಖವಾಗಿ ನೋಡಿ ಬಂಡೂರವರು ಏನ್ ಮಾಡ್ತಾರೆ, ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ. ನೆಕ್ಸ್ಟ್ ಕ್ರಿಯಾಜನ ಅನುಬಂಧ ಕಲಿಕೆ ಅಂದ್ರೆ ಏನು, ಪುಷ್ಟೀಕರಣ, ಪುನರ್ಬಲನ, ಸಾಧನೆ, ಈ ರೀತಿಯ ಕಲಿಕೆಯನ್ನ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಕ್ರಿಯಾಜನ ಅನುಬಂಧ ಕಲಿಕೆಯಲ್ಲಿ ಪುನರ್ಬಲನವೇ ಅತಿ ಪ್ರಮುಖವಾಗಿ ಕಂಡು ಬರುತ್ತದೆ. ಫೀಡ್ಬ್ಯಾಕ್ ಮೇನ್ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಹಾಗಾದ್ರೆ ಕ್ರಿಯಾಜನ ಅನುಬಂಧ ಕಲಿಕೆಯ ಏನೋ ಪ್ರತಿಪಾದಕರು ಯಾರಂದ್ರೆ ಬಿ ಎಫ್ ಸ್ಕಿನ್ನರ್ ಅವರು ಏನ್ ಮಾಡ್ತಾರೆ, ಕ್ರಿಯಾಜನ ಅನುಬಂಧ ಕಲಿಕೆಯ ಪ್ರತಿಪಾದಕರು ಅಂತ ಹೇಳಿ ನಾವು ಗುರುತಿಸಬಹುದು. ಕ್ರಿಯಾಜನ್ಯ ಎಂದರೆ ಯಾವುದೇ ಒಂದು ಜೀವಿಯು ತೋರಿದ ಒಂದು ಚಟುವಟಿಕೆಯನ್ನ ಕ್ರಿಯಾಜನ್ಯ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಜೀವಿ ತಾನು ತೋರಿರುವಂತಹ ಒಂದು ಚಟುವಟಿಕೆಯನ್ನು ನಾವೇನ್ ಕರಿತೀವಿ ಅಂದ್ರೆ ಕ್ರಿಯಾಜನ್ಯ ಅಂತ ಹೇಳಿ ನಾವು ಗಮನಿಸ್ತೀವಿ. ಕ್ರಿಯಾಜನ್ಯ ಕಲಿಕೆಯಲ್ಲಿ ಬಿ ಎಫ್ ಸ್ಕಿನ್ನರ್ ಅವರು ಏನ್ ಮಾಡ್ತಾರೆ, ಪ್ರಯೋಗದಲ್ಲಿ ಬಳಸಿದಂತಹ ಪಕ್ಷಿ ಯಾವ್ದಂದ್ರೆ ಪಾರಿವಾಳವನ್ನ ತನ್ನ ಪ್ರಯೋಗದಲ್ಲಿ ಬಿ ಎಫ್ ಸ್ಕಿನ್ನರ್ ಅವರು ಬಳಸ್ತಾರೆ. ಮತ್ತು ಅಲ್ಲಿ ಬಳಸಿದಂತಹ ಪೆಟ್ಟಿಗೆಯನ್ನ ಏನು ಅಂತ ಹೇಳಿ ಕರೀತಾರೆ ಅಂದ್ರೆ ಸ್ಕಿನ್ನರ್ ಪೆಟ್ಟಿಗೆ ಅಂತ ಹೇಳಿ ಕೂಡ ಇವರು ಕರೀತಾರೆ. ಹಾಗಾದ್ರೆ ಕ್ರಿಯಾಜನ್ಯ ಕಲಿಕೆಯ ಪ್ರಮುಖ ಉದ್ದೇಶ ಏನಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಏನು ಆಗ್ಲೇ ಹೇಳಿದ್ವಲ್ಲ, ಏನು ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂದ್ರೆ ಆಹಾರ, ಪ್ರಚೋದನೆ ಅಂದ್ರೆ ಆಹಾರ, ಪ್ರತಿಕ್ರಿಯೆ ಕುಟುಕುವುದು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಕಲಿಕೆ ಉಂಟಾಗತ್ತೆ ಅಂತ ಹೇಳಿ ಇವರು ವಿಂಗಡಣೆ ಮಾಡ್ತಾರಂದ್ರೆ ಪ್ರಮುಖವಾಗಿ ನೋಡಿ, ನಂತರದಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗ್ಬೇಕು, ಕ್ರಿಯಾಜನ್ಯ ಅನುಬಂಧ ಕಲಿಕೆ ಆಗ್ಬೇಕು ಅಂತ ಹೇಳಿ ಇವರು ತಮ್ಮ ಪ್ರಯೋಗದಲ್ಲಿ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಪ್ರಶಂಸೆ, ಹೊಗಳಿಕೆ, ಬಹುಮಾನ, ಸನ್ಮಾನ ಇವೆಲ್ಲವೂ ಕೂಡ ಒದಗಿಸಿಕೊಟ್ಟರೆ ಇದು ಧನಾತ್ಮಕ ಪುಷ್ಟೀಕರಣ ಅಂತ ಹೇಳಿ ಕರಿತೀವಿ. ಪ್ರಶಂಸೆ, ಹೊಗಳಿಕೆ, ಬಹುಮಾನ, ಸನ್ಮಾನ ಇವೆಲ್ಲ ಅಂತಂದ್ರೆ ಅದನ್ನೇನು ಕರಿತೀವಿ, ಧನಾತ್ಮಕ ಪುಷ್ಟೀಕರಣ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಗೆ ದಂಡ, ಶಿಕ್ಷೆ, ತೆಗಳುವಿಕೆ, ಭಯ ಮುಂತಾದವುಗಳು ಒದಗಿಸಿಕೊಟ್ಟಾಗ ಇದು ಯಾವ ಕಲಿಕೆ ಆಗ್ತದೆ ಅಂದ್ರೆ ಋಣಾತ್ಮಕ ಪುಷ್ಟೀಕರಣ. ಹೀಗೆ ಧನಾತ್ಮಕ ಮತ್ತು ಋಣಾತ್ಮಕ ಪುಷ್ಟೀಕರಣದ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಬಿ ಎಫ್ ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ಪ್ರಮುಖವಾಗಿ ತನ್ನ ಪ್ರಯೋಗದ ಮೂಲಕ ತಿಳಿಸಿ ಕೊಡ್ತಾರೆ. ಹಾಗಾದ್ರೆ ಪ್ರಭುತ್ವ ಕಲಿಕೆಯ ಪ್ರತಿಪಾದಕರು ಬೆಂಜಮಿನ್ ಎಸ್ ಬ್ಲೂಮ್ ರವರು ಟೆಕ್ಸಾನಮಿ ಎನ್ನುವಂತ ಒಂದು ಗ್ರಂಥದಲ್ಲಿ ಇದನ್ನ ತಿಳಿಸ್ಕೊಡ್ತಾರೆ. 1960ರಲ್ಲಿ ಪ್ರಭುತ್ವ ಕಲಿಕೆಯನ್ನ ಇವ್ರೇನ್ ಮಾಡ್ತಾರೆ, ಮಂಡಿಸ್ತಾರೆ. ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಯಾರಂದ್ರೆ ಬ್ರೂನರ್ ಅವರು ಅನ್ವೇಷಣಾ ಕಲಿಕೆಯನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. 1961ರಿಂದ 62ರಲ್ಲಿ ಇವ್ರೇನ್ ಮಾಡ್ತಾರೆ, ಬರೆದಿರುವಂತಹ ಒಂದು ಪುಸ್ತಕ ದ ಪ್ರೋಸೆಸ್ ಆಫ್ ಎಜುಕೇಶನ್, ಬೋಧನಾ ಕಾರ್ಯಗಳು ಎನ್ನುವಂತಹ ಒಂದು ಗ್ರಂಥದಲ್ಲಿ ಇವರು ಅನ್ವೇಷಣಾ ಕಲಿಕೆಯ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಬ್ರೂನರ್ ಅವರು ತಿಳಿಸಿ ಕೊಡ್ತಾರೆ. ಹಾಗಾದ್ರೆ ಅನ್ವೇಷಣಾ ಕಲಿಕೆ ಅಂದ್ರೇನು, ಒಂದು ಸಮಸ್ಯೆನ ಅಥವಾ ಒಂದು ವಿಷಯವನ್ನ ಒಂದು ಮಗು ತನ್ನ ಮನಸ್ಸಿನ ಸಹಾಯದಿಂದ ಗ್ರಹಿಸುವಂತೆ ಮಾಡುವುದು. ಆ ಮಗು ತನ್ನ ಮನಸ್ಸಿನಿಂದ ಏನ್ ಮಾಡ್ತದೆ, ತನ್ನಲ್ಲಿರುವಂತಹ ಸಮಸ್ಯೆ ಮತ್ತು ಆ ವಿಷಯವನ್ನ ಗ್ರಹಿಸುವಂತೆ ಮಾಡುವಂತಹ ಒಂದು ಕಲಿಕೆಗೆ ಏನಂತ ಕರಿತೀವಿ ಅಂದ್ರೆ ನಾವು ಅದನ್ನ ಅನ್ವೇಷಣಾ ಕಲಿಕೆ ಅಂತ ಹೇಳಿ ಪ್ರಮುಖವಾಗಿ ಕರಿತೀವಿ. ಹಾಗಾದ್ರೆ ಪದಸೋಪಾನ ಕಲಿಕಾ ಸಿದ್ಧಾಂತ ರಾಬರ್ಟ್ ಗ್ಯಾನೆ ಅವರು ಪದಸೋಪಾನ ಕಲಿಕಾ ಸಿದ್ಧಾಂತವನ್ನ ಮಂಡಿಸ್ತಾರೆ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾದಂತಹ ವಿಶೇಷ ಅಂಶಗಳನ್ನ ನಾವು ಗಮನಿಸೋದಾದ್ರೆ ಬಿಳಿ ಮೊಲದ ಮೇಲೆ ಪ್ರಯೋಗ ಮಾಡಿದವರು ಯಾರು ಜೆ ಬಿ ವ್ಯಾಟ್ಸನ್ ಅವರು ಮೊಲದ ಮೇಲೆ ಪ್ರಯೋಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲಿಯ ಮೇಲೆ ಕೂಡ ಪ್ರಯೋಗವನ್ನ
ಮಾಡ್ತಾರೆ JB ವ್ಯಾಟ್ಸನ್ ರವರು. ಹಾಗಾದ್ರೆ ನೋಡಿ, ಪ್ರಮುಖ ಪಂಥಗಳು, ರಚನಾತ್ಮಕ ಪಂಥಗಳ ಮೇಲೆ ಕಂಪಲ್ಸರಿ ಒಂದಾದ್ರೂ ಪ್ರಶ್ನೆ ಕೇಳ್ತಾರೆ ನೋಡಿ. ರಚನಾತ್ಮಕ ಪಂಥದ ಪ್ರತಿಪಾದಕರು ಯಾರಂದ್ರೆ ವಿಲ್ಹೆಲ್ಮ್ ವೂಂಟ್ ರವರು ರಚನಾತ್ಮಕ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ. ರಚನಾತ್ಮಕ ಪಂಥದ ಸಂಸ್ಥಾಪಕರು ಇವರು, ಪ್ರತಿಪಾದಕರು AB ಟೀಶ್ನರ್. ಅಂದ್ರೆ ಅದನ್ನ ಸಂಸ್ಥಾಪನೆ ಮಾಡಿದವರು ಯಾರಂದ್ರೆ ವಿಲ್ಹೆಲ್ಮ್ ವೂಂಟ್. ಅದನ್ನ ಪ್ರಚುರ ಪಡಿಸಿದವರು, ಹೆಚ್ಚು ಜಾರಿಗೊಳಿಸಿದವರು ಯಾರಪ್ಪ ಅಂದ್ರೆ AB ಟೀಶ್ನರ್. ಅಂದ್ರೆ ರಚನಾತ್ಮಕ ಪಂಥದ ಸಂಸ್ಥಾಪಕರು ವಿಲ್ಹೆಲ್ಮ್ ವೂಂಟ್ ಮತ್ತೆ ಪ್ರತಿಪಾದಕರು AB ಟೀಶ್ನರ್ ಅಂತ ಕರಿತೀವಿ. ನೆಕ್ಸ್ಟ್ ಪಂಥ ಯಾವ್ದಂದ್ರೆ ವರ್ತನಾ ಪಂಥದ ಪ್ರತಿಪಾದಕರು ಯಾರಂದ್ರೆ ಪ್ರತಿಪಾದಕ ಮತ್ತು ಸ್ಥಾಪಕರು ಯಾರಪ್ಪ ಅಂದ್ರೆ JB ವ್ಯಾಟ್ಸನ್ ಅಂತ ಕರಿತೀವಿ. ಗೆಸಾಲ್ಟ್ ಪಂಥದ ಸಂಸ್ಥಾಪಕರು ಮಾರ್ಕ್ಸ್ ವರ್ತ್ಮಿಯರ್ ಅವರು. ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರೈಡ್ ರವರು. ನೋಡಿ, ಮಾನವತಾ ಮನೋವಿಜ್ಞಾನದ ಪಿತಾಮಹ ಯಾರಂದ್ರೆ ಅಬ್ರಾಹಿಂ ಮಾಸ್ಲೋ ರವರು. ಮಾನವತಾವಾದದ ಪಿತಾಮಹ ಅಂತೇಳಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಗುರುತಿಸ್ತೀವಿ. ಸೃಜನಶೀಲತೆ. ಏನು ಸೃಜನಶೀಲತೆ? ಹೊಸದನ್ನ ಸೃಷ್ಟಿಸುವುದು. ಜಗತ್ತಿಗೆ ಗೊತ್ತಿಲ್ಲದ ಅಥವಾ ಹೊಸ ವಿಷಯವನ್ನ ರೂಪಿಸುವ ಅಥವಾ ಪ್ರತಿಪಾದಿಸುವಂತಹ, ವೀಕ್ಷಿಸುವಂತಹ ಶಕ್ತಿಯನ್ನ ಸೃಜನಶೀಲತೆ ಅಂತ ಹೇಳಿ ಕರಿತೀವಿ. ಇದು ಕೂಡ ಮೇನ್ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್. ಇದರಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹೊಸದಾಗಿ ಕೇಳ್ತಾರೆ. ಸೃಜನಶೀಲತೆಯು ಕೇವಲ ಹೊಸದನ್ನು ನೀಡುವುದು ಮಾತ್ರವಾಗಿರದೆ ಹಳೆಯದನ್ನು ಕೂಡ ಮಾರ್ಪಡಿಸಲು ಗುಣಮಟ್ಟವನ್ನ ಹೆಚ್ಚಿಸುವಂತದ್ದೇ ಸೃಜನಶೀಲತೆ ಆಗಿರ್ತದೆ. ಸ್ಫೂರ್ತಿಯ ಹಂತ ಅಥವಾ ಯುರೇಕಾ. ಉದಾಹರಣೆಗೆ ನೋಡಿ, ಯುರೇಕಾ ಅಂತ ಹೇಳಿ ಆರ್ಕಿಮಿಡಿಸ್ ಯುರೇಕಾ ಅಂತೇಳಿ ಕೂಗುವಂತ ಬರ್ತಾನೆ ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಆಗಿದೆ. ಸೃಜನಶೀಲತೆ ಪ್ರಮುಖವಾಗಿ ಇಲ್ಲಿ ಅಂಶಗಳು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಆರ್ಕಿಮಿಡಿಸ್ ಇದ್ದಿದ್ದು ನೋಡಿ, ಇದಕ್ಕಿಂತ ನೋಡಿ ತಕ್ಷಣ ಹೊಳೆಯುತ್ತದೆ, ಇದಕ್ಕಿದಂತೆ ತಕ್ಷಣ ಯುರೇಕಾ ಅಂತ ಹೇಳಿ ಕೂಗ್ತಾನೆ. ಹಾಗಾಗಿ ಇಲ್ಲಿ ಯುರೇಕಾ ಹಂತ ಅಂತೇಳಿ ಕೂಡ ಇದನ್ನ ಕರೀತಾರೆ. ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವಂತಹ ಕ್ರಮ ಅಂದ್ರೆ ಮೆದುಳನ್ನು ಕಾರ್ಯಪಟುಗೊಳಿಸುವುದು, ಬುದ್ಧಿಮಂತನ, ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಸೃಜನಶೀಲತೆಗೆ. ಮೆದುಳನ್ನು ಕಾರ್ಯಪಟುಗೊಳಿಸುವುದು ಮತ್ತು ಬುದ್ಧಿಮಂತನ ಅಂತ ಬರ್ತದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದ್ರೆ ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂತದ್ದಾಗಿದೆ. ಸೃಜನಶೀಲತೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ವ್ಯಕ್ತಿ ಅಲೆಕ್ಸ್ ಆಸ್ಬರ್ನ್ ಎನ್ನುವಂಥವ್ರು ಏನ್ ಮಾಡ್ತಾರೆ, ಮನೋವಿಜ್ಞಾನಿಗಳು ಸೃಜನಶೀಲತೆ ಎಂಬುವಂತ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ಭಾರತದಲ್ಲಿ ಸೃಜನಶೀಲತೆಯ ಪರೀಕ್ಷೆಯನ್ನು ರೂಪಿಸಿದವರು ಯಾರಂದ್ರೆ BK ಪಾಸಿ ಅವರು, ಬೇಕಾರ ಮೆಹಂದಿ, ರಾಮಚಂದ್ರ ಆಚಾರ್ಯ ಇವರೆಲ್ಲರೂ ಏನ್ ಮಾಡ್ತಾರೆ, ಭಾರತದಲ್ಲಿ ಸೃಜನಶೀಲತೆಯ ಪರೀಕ್ಷೆಯನ್ನ ರೂಪಿಸ್ತಾರೆ. ಅಂತರ್ಮುಖಿಯ ವ್ಯಕ್ತಿಗಳು ಸೃಜನಶೀಲತೆಯಲ್ಲಿ ಕಂಡು ಬರ್ತಾರೆ. ಹಾಗಾದ್ರೆ ಈ ಸೃಜನಶೀಲತೆ ಎನ್ನುವಂತ ಅಂಶ ಪ್ರಮುಖವಾಗಿ ಇಲ್ಲಿ ಇದರ ಮೇಲೆ ಹೇಳಿದ್ದಾರೆ. ಯಾವುದು? ಬುದ್ಧಿಮಂತನ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೃಜನಶೀಲತೆಗೆ. ಬುದ್ಧಿಮಂತನ ಅಥವಾ ಇನ್ನೊಂದು ಇದು ಬರ್ತದೆ, ಯಾವುದು? ಮೆದುಳನ್ನ ಕಾರ್ಯಪಟುಗೊಳಿಸುವುದು. ಇದೆಲ್ಲ ಏನಾಗ್ತದೆ ಅಂದ್ರೆ ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂತದ್ದು. ಆಸಕ್ತಿ ಇದು ಅನುವಂಶೀಯವಾದದ್ದಲ್ಲ, ಕಲಿಕೆಯಿಂದ ಉಂಟಾಗಿರುವಂತಹ ಒಂದು ಅಂಶ. ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ ಕಡೆಗೆ, ಒಂದು ಚಟುವಟಿಕೆಯ ಕಡೆಗೆ, ಒಂದು ವಿಷಯದ ಕಡೆಗೆ ಗಮನ ಹರಿಸುವಂತೆ ಪ್ರೇರಕ ಶಕ್ತಿ ನೀಡುವುದೇನಂತ ಹೇಳಿ ಕರಿತೀವಿ? ಆಸಕ್ತಿ ಅಂತ ಹೇಳಿ ನಾವು ಹೇಳ್ತೀವಿ. ಆಸಕ್ತಿಯು ಶಾಶ್ವತವಾದದ್ದಲ್ಲ, ಇದು ಚಲನಶೀಲವಾದದ್ದು. ಯಾವಾಗಾದ್ರೂ ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಆಸಕ್ತಿ ಬರ್ಬೋದು, ಹೋಗ್ಬೋದು. ಆಸಕ್ತಿಯನ್ನ ಅವಧಾನದ ತಾಯಿ. ಆಸಕ್ತಿ ಮತ್ತು ಅವಧಾನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಕೂಡ ನಾವು ಗುರುತಿಸ್ತೀವಿ. ವ್ಯಕ್ತಿಯ ಹುಟ್ಟಿನಿಂದಲೇ ಯಾರು ಒತ್ತಾಯವಿಲ್ಲದೆ ಸ್ವಾಭಾವಿಕ ಬಂದಂತಹ ಒಂದು ಶಕ್ತಿ, ಅದು ಆಸಕ್ತಿ ಅಂತ ಕರಿತೀವಿ. ಅದು ಸ್ವಾಭಾವಿಕ ಆಸಕ್ತಿ ಅಂದ್ರೆ ಹುಟ್ಟಿನಿಂದಲೇ ಬಂದಿರುವಂತದ್ದು, ಯಾವುದೇ ಒತ್ತಾಯವಿಲ್ಲದೆ ಸ್ವಾಭಾವಿಕವಾಗಿ ಬಂದಿರುವಂತಹ ಒಂದು ಆಸಕ್ತಿ ಅಂತ ಹೇಳಿ ಗುರುತಿಸ್ತೀವಿ. ಅರ್ಜಿತ ಆಸಕ್ತಿ ಅಂದ್ರೆ ಬೇರೆ ವ್ಯಕ್ತಿಯ ಪ್ರೇರಣೆಯಿಂದ ಕ್ರಮೇಣ ಅದರಲ್ಲಿ ಏನಾಗ್ತದ, ಆಸಕ್ತಿ ಉಂಟಾಗ್ತದೆ. ಅಂದ್ರೆ ಅವ್ನು ಟೀಚರ್ ಆಗಿದ್ದಾನೆ ಅಂದ್ರೆ ನಾನು ಟೀಚರ್ ಆಗ್ಬೇಕು, ಇದು ಅರ್ಜಿತ ಆಸಕ್ತಿ ಅಂತ ಹೇಳಿ ಕರಿತೀವಿ. ಸ್ವಾಭಾವಿಕವಾಗಿ ಅಂದ್ರೆ ಹುಟ್ಟತಾನೆ ಅದು ಅಂಶಗಳು ಏನಾಗ್ತದ, ಅದರಲ್ಲಿ ಆಸಕ್ತಿ ಬರ್ತದ, ಯಾರ ಒತ್ತಾಯ ಇರೋದಿಲ್ಲ, ಅದನ್ನ ಏನಂತೀವಿ? ಸ್ವಾಭಾವಿಕ ಆಸಕ್ತಿ ಅಂತ ಹೇಳಿ ನಾವೇ ಗುರುತಿಸ್ತೀವಿ. ಅವಧಾನವನ್ನ ಏಕಾಗ್ರತೆ, ಗಮನ ಎಂದು ಸಹ ನಾವು ಕರಿತೀವಿ. ಅವಧಾನ ಅಂದ್ರೆ ಯಾವುದೇ ಒಂದು ವಿಷಯದ ಕಡೆಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವುದೇ ಅವಧಾನ ಅಂತ ಕರಿತೀವಿ. ಮನೋಭಾವ. ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ ಬಗ್ಗೆ ಅಥವಾ ಸನ್ನಿವೇಶದ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಹೊಂದಿರುವಂತಹ ಮಾನಸಿಕ ಸ್ಥಿತಿಯನ್ನ ಮನೋಭಾವ. ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯದ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಹೊಂದಿರುವಂತಹ ಮಾನಸಿಕ ಸ್ಥಿತಿಯನ್ನು ನಾವು ಮನೋಭಾವ ಅಂತ ಕರಿತೀವಿ. ಮನೋಭಾವಕ್ಕೆ ಮನೋಧರಣೆ, ಅಭಿವೃದ್ಧಿ ಅಂತಲೂ ಕೂಡ ನಾವು ಕರಿತೀವಿ. ಮನೋಭಾವವು ತೀವ್ರತೆ, ದಿಕ್ಕು, ವ್ಯಾಪ್ತಿ, ಅವಧಿ ಈ 4 ಆಯಾಮಗಳನ್ನ ಹೊಂದಿದೆ. ತೀವ್ರತೆ, ದಿಕ್ಕು, ವ್ಯಾಪ್ತಿ, ಅವಧಿ ಎನ್ನುವಂತಹ ಆಯಾಮಗಳನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ಅಭಿಪ್ರೇರಣೆ, ಮೋಟಿವೇಶನ್.
ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಿರ್ದಿಷ್ಟ ಗುರಿಯನ್ನು ತಲುಪಲು ಹಾಗೂ ಸಾಧಿಸಲು ಪ್ರಚೋದಿಸುವಂತೆ ಮಾಡುವಂತಹ ಆಂತರಿಕ ಒಂದು ಅಭಿಪ್ರೇರಣೆ, ಆಂತರಿಕ ಶಕ್ತಿನ ಅಭಿಪ್ರೇರಣೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿಯು ಅಭಿಪ್ರೇರಣೆಯನ್ನು ಅಂತರಾಳದಿಂದ ಹೊರಹೊಮ್ಮಿಸುತ್ತಾನೆ, ಹೊರಹಾಕ್ತಾನೆ. ಅಂದ್ರೆ ವಿದ್ಯಾರ್ಥಿಯು ಇಲ್ಲಿ ತನ್ನ ಆತ್ಮ ಸಂತೋಷಕ್ಕಾಗಿ ಒಂದು ಚಟುವಟಿಕೆಯಲ್ಲಿ ಏನ್ ಮಾಡ್ತಾನಂದ್ರೆ ತೊಡಗ್ತಾನೆ. ಒಬ್ಬ ವ್ಯಕ್ತಿ ಹಾಡುವುದು ಅವನಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಇದರಿಂದ ಅವನಿಗೆ ಸಂತೋಷದಿಂದಿರಲು ಸಾಧ್ಯವಾಗ್ತದೆ. ಅದಕ್ಕೇನಂತ ಕರಿತೀವಿ ಆಂತರಿಕ ಅಭಿಪ್ರೇರಣೆ. ಆಂತರಿಕ ಮತ್ತು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿ ಬರ್ತದೆ. ಯಾಕಂದ್ರೆ ಪ್ರಮುಖವಾಗಿ ನೋಡಿ, ನನಗೆ ಹಾಡ್ಲಿಕ್ಕೆ ಇಷ್ಟ ಅದ, ನಾನು ಹಾಡೋದ್ರಿಂದ ನನಗೆ ಏನಾಗ್ತದ, ಆನಂದ ಸಿಗ್ತದ, ಸಂತೋಷ ಆಗ್ತದ. ಅದಕ್ಕೋಸ್ಕರ ಅದನ್ನೇನಂತ ಕರಿತೀವಿ ಆಂತರಿಕ ಅಭಿಪ್ರೇರಣೆ. ಮತ್ತೆ ಬಾಹ್ಯ ಅಭಿಪ್ರೇರಣೆ ಅಂದ್ರೆ ದೇಹದ ಹೊರಗಡೆಯಿಂದ. ಉದಾಹರಣೆಗೆ ನಾನ್ ಇದು ಆಗ್ಬೇಕು ಅಂದ್ರೆ ಸ್ಫೂರ್ತಿ, ಇನ್ನೊಬ್ಬ ವ್ಯಕ್ತಿಯನ್ನ ಪ್ರೇರಣೆ ಇಟ್ಕೊಂಡು ಏನ್ ಮಾಡ್ತಾನೆ, ಗಮನದಲ್ಲಿ ಇಟ್ಕೊಂಡಿರ್ತಾನೆ. ಇದು ಬಾಹ್ಯ ಅಭಿಪ್ರೇರಣೆ ಅಂತ ನಾವು ಕರಿತೀವಿ. ಅಂದ್ರೆ 2018ರಲ್ಲಿ ಟಿಇಟಿ ಪ್ರಶ್ನೆ ಕೇಳಿದರೆ, ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುತ್ತಾನೆ. ಇದು ಯಾವ ಅಭಿಪ್ರೇರಣೆಗೆ ಸಂಬಂಧಪಟ್ಟಿರುವಂತದ್ದು. ನಾನು ಆ ಪ್ರೈಸ್ ತಗೊಳ್ಳೇಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಓದ್ತಾನೆ. ನಾನು ಅದು ಆಗ್ಲೇಬೇಕಂತ ಹೇಳಿ ಓದ್ತಾನೆ. ಹಾಗಾದ್ರೆ ಅದೇನಾಗ್ತದೆ, ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿ ನಾವೇನ್ ಮಾಡ್ತೀನಿ ಹೇಳ್ತೀವಿ. ಒಬ್ಬ ಶಿಕ್ಷಕನು ಬೋಧನೆಯಲ್ಲಿ ತೊಡಗಿರುವುದು ಅವನಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ. ಇದು ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ. ನಾನು ಶಿಕ್ಷಕನಾದ್ರೆ ನನ್ನ ಜೀವನೋಪಾಯ ನಡೀಬಹುದು ಅಂತ ಹೇಳಿ ಯೋಚನೆ ಮಾಡ್ತಾನಲ್ಲ, ಅದು ಬಾಹ್ಯ ಅಭಿಪ್ರೇರಣೆ. ನೆಕ್ಸ್ಟ್ ಆಯಾಸ. ಆಯಾಸಕ್ಕೆ ದಣಿವು ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕರಿತೀವಿ. ಸ್ಮೃತಿ. ಸ್ಮೃತಿ ಅಂದ್ರೆ ಮೆಮೊರಿ. ಹಾಗಾದ್ರೆ ಏನಿದು ಸ್ಮೃತಿ ಅಂದ್ರೆ ಸ್ಮರಣೆ, ಜ್ಞಾಪಕ, ನೆನಪು ಎನ್ನುವಂತ ಅಂಶಗಳನ್ನ ಹೇಳ್ತೀವಿ. ಹಿಂದೆ ಕಲಿತಂತಹ ವಿಷಯವನ್ನ ಅನುಭವಗಳನ್ನ ಮತ್ತೆ ನೆನಪಿಟ್ಟಿರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಮೃತಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಯಾವುದೇ ಒಂದು ವಿಷಯವನ್ನ ನಮ್ಮ ಮೆದುಳಿನಲ್ಲಿ ಕಡಿಮೆ ಅವಧಿವರೆಗೂ ಸ್ವಲ್ಪ ದಿನದವರೆಗೂ ಮಾತ್ರ ನೆನಪುಳಿತದ, ಅದು ಅಲ್ಪಕಾಲಿಕ ಸ್ಮೃತಿ. ಉದಾಹರಣೆಗೆ ನಾವು BEd ಎಕ್ಸಾಮ್ ಅನ್ನ ಬರಿತೀವಿ, BEd ಬೋರ್ಡ್ ಎಕ್ಸಾಮ್, ಸೆಮ್ ಎಕ್ಸಾಮ್ ಬರಿತೀವಲ್ಲ, ಅದು ಜಸ್ಟ್ ಎಕ್ಸಾಮ್ ಆಗುವಂತ ಸಂದರ್ಭದಲ್ಲಿ ಒಂದು ತಿಂಗಳು ಅಷ್ಟೇ ನೆನಪುಳಿತದ. ನಂತರದಲ್ಲಿ ಫಸ್ಟ್ ಸೆಮ್ ಅಲ್ಲಿ ಓದಿರುವಂತಹ ಎಲ್ಲಾ ಅಂಶಗಳು 4ನೇ ಸೆಮ್ಮಿಗೆ ನಮ್ಗೆ ನೆನಪಿಗೆ ಬರೋದಿಲ್ಲ. ಅದಕ್ಕೇನಂತ ಕರಿತೀವಿ ಅಲ್ಪಕಾಲಿಕ ಸ್ಮೃತಿ. ಮತ್ತೆ ನೋಡಿ, ಈಗ ಸೈಕಾಲಜಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳೇನಿದಾವಲ್ಲ, ನಾವು ಟೀಚರ್ ಆಗೋವರೆಗೂ TET CET ವರೆಗೂ ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೋತೀವಿ. ಅದನ್ನೇನಂತ ಕರಿತೀವಿ ದೀರ್ಘಕಾಲಿಕ ಸ್ಮೃತಿ ಅಂತ ನಾವು ಕರಿತೀವಿ. ನೋಡಿ, ನೆಕ್ಸ್ಟ್ ಮರೆವು. ಒಂದು ಸಂಗತಿಯನ್ನ ನೆನಪಿಸಿ ಕೊಳ್ಳುವಲ್ಲಿ ಅದನ್ನು ಏನಾದ್ರೂ ವಿಫಲ ಆದ್ರೆ ಅದನ್ನ ನಾವು ಮರೆವು ಅಂತ ಹೇಳಿ ಕರಿತೀವಿ. ಮರೆವಿಗೆ ಇನ್ನೊಂದು ಹೆಸರು ವಿಸ್ಮೃತಿ. ನೋಡಿ, ಸ್ಮೃತಿ, ವಿಸ್ಮೃತಿ. ಸ್ಮೃತಿ ಅಂದ್ರೆ ನೆನಪಿಗೆ ತರೋದು, ವಿಸ್ಮೃತಿ ಅಂದ್ರೆ ನೆನಪಿನಲ್ಲಿರೋದೆಲ್ಲ ಮರೆಯೋದು. ಎಷ್ಟು ಚೆನ್ನಾಗಿದೆಯಲ್ಲ. ವಿಸ್ಮೃತಿ ಅಂದ್ರೆ ಮರೆವು ಅಂತ ಹೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಈ ಪರೀಕ್ಷೆಗಾಗಿ ಓದಿದಂತ ಪಾಠ ಅದು ವಿಸ್ಮೃತಿಗೆ ಒಂದು ಅವಶ್ಯಕ ಉದಾಹರಣೆ ಆಗಿದೆ. ಯಾಕಂದ್ರೆ ನಾನು ಪರೀಕ್ಷೆಗೋಸ್ಕರ ಮಾತ್ರ ಅದನ್ನ ಆ ಉದ್ದೇಶಕ್ಕಾಗಿ ಮಾತ್ರ ಓದಿದ್ದು, ಅದನ್ನೇನೋ ಬಹಳಷ್ಟು ದಿನ ನೆನಪಿಗೆ ಇರೋದಿಲ್ಲ, ಮರೆವಾಗ್ಬಿಡ್ತದ. ಅದನ್ನೇನಂತ ಕರಿತೀವಿ ವಿಸ್ಮೃತಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಮರೆವಿನ ಪ್ರಮಾಣ ನೋಡಿ, 30 ನಿಮಿಷಗಳ ನಂತರ 50% ಮರಿತದಂತ, 5 ಗಂಟೆಗಳ ನಂತರ 60%, 1 ದಿನದ ನಂತರ 66%, 6 ದಿನದ ನಂತರ 72%, 1 ತಿಂಗಳ ನಂತರ 80% ನಾವು ಓದಿರುವಂತದ್ದು, ನೆನಪಿನಲ್ಲಿರುವಂತಹ ವಿಷಯಗಳು ವಿಸ್ಮೃತಿ ಆಗುತ್ತವೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಹಾಗಾದ್ರೆ ಕಲಿಕೆಯ ವರ್ಗಾವಣೆ, ಇಲ್ಲಿ ಧನಾತ್ಮಕ ವರ್ಗಾವಣೆ ಮತ್ತು ಋಣಾತ್ಮಕ ವರ್ಗಾವಣೆ ಅಂತ ಹೇಳಿ ಬರ್ತದೆ. ಇದು ಮೇನ್ ಇಂಪಾರ್ಟೆಂಟ್. ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನವು ಇನ್ನೊಂದು ಸನ್ನಿವೇಶದಲ್ಲಿ ಹೆಚ್ಚು ಉಪಯೋಗವಾದರೆ ಅದನ್ನ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳಿ ನಾವು ಕರಿತೀವಿ. ಈ ಉದಾಹರಣೆಗೆ ಗಣಿತದಲ್ಲಿ ನಾವು ಪಡೆದ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ. ಗಣಿತದಲ್ಲಿ ನಾವು ಮೂಲ ಕ್ರಿಯೆಗಳನ್ನು ಪ್ರಮುಖವಾಗಿ ಬಿಡಿಸೋದನ್ನ, ಲೆಕ್ಕಗಳನ್ನ ಬಿಡಿಸೋದನ್ನ ಕಲಿತೀವಿ. ಗಣಿತದಲ್ಲಿ ಬಿಡಿಸೋದಕ್ಕೆ ಕಲಿತಂತಹ ಒಂದು ಸಮಸ್ಯೆಯನ್ನು ಬಿಡಿಸುವಂತಹ ಒಂದು ಹಂತ ಏನಿರ್ತದ, ಮ್ಯಾಥಮೆಟಿಕಲ್ ಸಮಸ್ಯೆಗಳನ್ನ ನಾವೇನು ಬಿಡಿಸ್ತೀವಿ, ಅದು ಭೌತಶಾಸ್ತ್ರದಲ್ಲಿ ಬರುವಂತಹ ಮ್ಯಾಥಮೆಟಿಕಲ್ ಸಮಸ್ಯೆಗಳನ್ನು ಕೂಡ ಏನ್ ಮಾಡಬಹುದಲ್ಲಿ ಬಿಡಿಸಲು ಸಾಧ್ಯವಾಗ್ತದೆ. ಇದನ್ನ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳಿ ನಾವು ಕೂಡ ಕರಿತೀವಿ. ಈಗ ಬೈಸಿಕಲ್ ಓಡಿಸಲು ಕಲಿತವನಿಗೆ ದ್ವಿಚಕ್ರ ವಾಹನ ಓಡಿಸಲು ಕಲಿಯುವುದು ತುಂಬಾ ಸುಲಭವಾಗ್ತದೆ. ಸೈಕಲ್ ಓಡಿಸೋದನ್ನ ಯಾರು ಕಲಿತಾರಲ್ಲ ಅವ್ರಿಗೆ ಬೈಕ್ ಓಡಿಸೋದು ತುಂಬಾ ಏನಾಗ್ತದೆ ಅಂದ್ರೆ ಸುಲಭವಾಗ್ತದ, ಕಲೀಲಿಕ್ಕೆ ಅದು ಸಹಾಯಕ ಆಗ್ತದ ಅಂತ ಹೇಳಿ ನಾವು ಇಲ್ಲಿ ಗುರುತಿಸ್ತೀವಿ. ಮತ್ತೆ ಒಂದು ಸನ್ನಿವೇಶದಲ್ಲಿ ಕಲಿತಂತಹ ವಿಷಯವು ಇನ್ನೊಂದು ಸನ್ನಿವೇಶದಲ್ಲಿ ಅಡ್ಡಪಡಿಸಿದರೆ ಅದನ್ನ ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕೂಡ ನಾವೇನ್ ಮಾಡ್ತೀವಿ ಕರಿತೀವಿ. ಈ ಉದಾಹರಣೆಗೆ ಕನ್ನಡ ಭಾಷೆ ನಂತರ ಇಂಗ್ಲಿಷ್ ಭಾಷೆಯನ್ನು ಕಲಿಯುವಾಗ ವಾಕ್ಯ ರಚನೆಯಲ್ಲಿ ತಪ್ಪುಗಳಾಗ್ತವೆ. ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗೆ ಬಹಳಷ್ಟು ವ್ಯತ್ಯಾಸಗಳಿದಾವೆ. ಇಲ್ಲಿ ವಾಕ್ಯಗಳ ರಚನೆ ಬೇರೆ ಇರ್ತದ, ಅಲ್ಲಿ ವಾಕ್ಯಗಳ ರಚನೆ ಬೇರೆ ಇರ್ತದ. ಮತ್ತು ಕನ್ನಡ ಭಾಷೆಯಲ್ಲಿ ಕಲಿತಂತಹ ವಾಕ್ಯಗಳ ರಚನೆಯು ಇಂಗ್ಲಿಷ್ ಭಾಷೆಗೆ ಏನಾಗೋದಿಲ್ಲ,
ಏನು ಅಷ್ಟು ಉಚಿತ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಋಣಾತ್ಮಕ ಕಲಿಕೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಇದೆ ಕಲಿಕೆಯಲ್ಲಿ, ಏನಂದ್ರೆ ಶೂನ್ಯ ವರ್ಗಾವಣೆ. ಅಂದ್ರೆ ಕಲಿತಂತಹ ವಿಷಯಗಳು ಇನ್ನೊಂದು ವಿಷಯಕ್ಕೆ ಅದು ಉಪಯೋಗಕಾರಿನೂ ಆಗೋದಿಲ್ಲ, ಮತ್ತು ಅದು ಏನಂದ್ರೆ ಅದಕ್ಕೆ ಏನು ಉಪಯೋಗನೂ ಆಗೋದಿಲ್ಲ, ಮತ್ತು ಎರಡು ರೀತಿಯಲ್ಲಿ ಅದು ಉಪಯೋಗನೂ ಆಗ್ಬಹುದು, ಆಗದೇ ಇರಬಹುದು. ಅಂತಹ ಒಂದು ಸಂದರ್ಭಕ್ಕೆ ನಾವೇನಂತ ಕರಿತೀವಿ, ಶೂನ್ಯ ವರ್ಗಾವಣೆ. ಒಂದು ಸನ್ನಿವೇಶದಲ್ಲಿ ಕಲಿತಂತಹ ವಿಷಯವು ಇನ್ನೊಂದು ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರದಿದ್ದಾಗ ಅದನ್ನು ನಾವು ಶೂನ್ಯ ವರ್ಗಾವಣೆ ಅಂತ ಕರಿತೀವಿ. ಉದಾಹರಣೆಗೆ, ಬೀಜಗಣಿತದ ಜ್ಞಾನ ಇತಿಹಾಸ ಪೌರನೀತಿ ಕಲಿಯುವಾಗ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಸಂಗೀತದ ಕಲಿಕೆ ವಿಮಾನ ಹಾರಿಸುವುದನ್ನ ಕಲಿಯುವಾಗ ಯಾವುದೇ ಪ್ರಭಾವನೆ ಬರೋದಿಲ್ಲ. ನನಗೆ ಸಂಗೀತ ನನ್ಗೆ ತುಂಬಾ ಚೆನ್ನಾಗಿ ಏನಾಗ್ತಾ ಇದೆ, ಹಾಡು ಹಾಡ್ಲಿಕ್ಕೆ ಬರ್ತಾ ಇದೆ, ನನಗೆ ವಿಮಾನ ಓಡಿಸ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇಲ್ಲಿ ಏನು ಏನಾಗೋದಿಲ್ಲ, ಕಲಿಕೆಯ ವರ್ಗಾವಣೆ ಏನು ಆಗೋದಿಲ್ಲ, ಶೂನ್ಯ. ಯಾಕಂದ್ರೆ ಸಂಗೀತ ಎಷ್ಟು ಅದು ನನಗೆ ಅಬಿಲಿಟಿ ಇದೆ, ಅದು ಇದ್ದೇ ಇರ್ತದೆ, ಯಾವುದೇ ರೀತಿ ವರ್ಗಾವಣೆ ಆಗೋದಿಲ್ಲ. ಒಂದು ಮಗು ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ತನ್ನ ದೈನಂದಿನ ಜೀವನದಲ್ಲಿ ಬೆಳೆಸಿಕೊಳ್ಳುತ್ತಾನೆ, ಪಾರ್ಶ್ವ ವರ್ಗಾವಣೆ ಅಂತ ಕರಿತೀವಿ. ಮತ್ತೆ ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗೋದನ್ನ ಲಂಬ ವರ್ಗಾವಣೆ ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಲಿತೀವಿ. ಹಾಗಾದ್ರೆ ಪ್ರಮುಖವಾಗಿ ನಮ್ಮ ದೇಹ ಒಂದು ಪಾರ್ಶ್ವಕ್ಕೆ ನೀಡಿದ ತರಬೇತಿಯು ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆ ಆಗೋದಕ್ಕೆ ಏನಂತ ಕರಿತೀವಿ ಅಂದ್ರೆ ದ್ವಿಪಾರ್ಶ್ವ ವರ್ಗಾವಣೆ. ಉದಾಹರಣೆಗೆ, ಬಲಗೈಯಲ್ಲಿ ಬರೆಯುವುದನ್ನ ವ್ಯಕ್ತಿ ಕಲಿತರೋ ಅವನು ಎಡಗೈಯಲ್ಲಿ ಸಹ ಬರೆಯಬಲ್ಲನು, ಅದ ದ್ವಿಪಾರ್ಶ್ವ ವರ್ಗಾವಣೆ ಅಂತ ಕರಿತೀವಿ. ಒಂದೇ ಕೈಯಲ್ಲಿ ಎರಡು ಕೈಯಲ್ಲಿ ಕೂಡ ಬರೆಯಬಹುದು. ನೋಡಿ, ಇದಿಷ್ಟು ಏನ್ ಮಾಡಿದ್ವಿ ಅಂದ್ರೆ ಪ್ರಮುಖವಾಗಿ ನಾವು ಈ ಒಂದು ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಅಧ್ಯಯನವನ್ನ ಮಾಡಿದ್ವಿ. ಈ ರೀತಿ ಕೀವರ್ಡ್ಸ್ ಗಳನ್ನ ಅಂದ್ರೆ ಸ್ಪೀಡ್ ಆಗಿ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಹೇಳಿ ಅತಿ ಸ್ಪೀಡ್ ಆಗಿ ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ತರಗತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ತಿಳ್ಕೊಂಡಿವಿ. ಯಾರಿಗೆಲ್ಲ ಅಂದ್ರೆ ಇದರಲ್ಲಿ, ಯಾಕಂದ್ರೆ ಇದು ಪ್ರಮುಖವಾಗಿ ಈಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದು ಕ್ಲಾಸ್ಗಳನ್ನ, ಅದಕ್ಕೋಸ್ಕರ ಕೆಲವೊಂದಿಷ್ಟು ತಪ್ಪುಗಳಾಗ್ತವೆ. ಆ ತಪ್ಪುಗಳಿಗೆ ಸಹಕರಿಸಿ ಯಾವ್ಯಾವ ತಪ್ಪುಗಳಿದಾವೆ ಆ ತಪ್ಪುಗಳನ್ನ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಯಾಕಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಮುಂದೆ ಮಾಡುವಂತಹ ವಿಡಿಯೋದಲ್ಲಿ ಆ ತಪ್ಪುಗಳನ್ನ ನಾನು ಸರಿಪಡಿಸ್ಕೊಂಡು ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.